नमो हरिहंताय नमो सिद्धाणं नमो हरिहंताय नमो ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः अविरलशब्दघनो घनप्रक्षालितसकलभूतलमनसमन्विता मुनिभिरुपासिततीर्था सरस्वती हरितनोदुरिताम् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो मुनि मङ्गलं कुन्दकुन्दाद्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम् श्रीमत्परमगम्भीरं साद्वादामोगलाञ्छनं जीयात्रैलोक्यनाथस्य शासनं जिनशासनम् जीवमजीवमदौवं जिनवरवसहेन जेनने दिट्ठं देवीन्द्रविन्दवन्दं वन्दे तं सर्वदा शिरसा। ಆಚಾರ್ಯ ನೇಮಿಚಂದ್ರ ಸಿದ್ಧಾಂತಿ ದೇವ್ ರಚನೆ ಮಾಡಿರುವಂತಹ ದ್ರವ್ಯ ಸಂಗ್ರಹ ಕೃತಿಯನ್ನು ಆಧರಿಸಿ ನಮ್ಮ ದೈನಂದಿನ ಸ್ವಾಧ್ಯಾಯ ನಿಯಮಿತವಾಗಿ ಪ್ರಾರಂಭವಾಗಿದೆ. ದ್ರವ್ಯ ಸಂಗ್ರಹ ಕೃತಿಯ ಒಂದು ಸಾಮಾನ್ಯ ಪೃಷ್ಠಭೂಮಿಯ ವಿಚಾರವನ್ನು ನಿನ್ನೆ ನಾವು ತಿಳ್ಕೊಂಡಿದ್ದೇವೆ. ಈ ದ್ರವ್ಯ ಸಂಗ್ರಹದ ಮಹತ್ವ ಏನಿದೆ, ಯಾವೆಲ್ಲ ರೀತಿಯಾಗಿ ದ್ರವ್ಯ ಸಂಗ್ರಹದ ಒಂದು ಪ್ರಸಿದ್ಧಿ ಇದೆ, ಆ ಪ್ರಸಿದ್ಧಿಗೆ ಕಾರಣ ಏನಿದೆ ಮತ್ತು ಈ ಗ್ರಂಥದ ವಿಶೇಷತೆಗಳೇನಿದೆ ಅನ್ನೋದನ್ನ ನಾವು ನಿನ್ನೆ ಕೆಲವು ಸಾಮಾನ್ಯ ಪೃಷ್ಠಭೂಮಿಯ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೇವೆ. ನಿನ್ನೆ ವಿಚಾರ ಎಲ್ಲರಿಗೂ ಕೂಡ ಸ್ಪಷ್ಟ ಇದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಕೂಡ ನಿನ್ನೆ ವಿಚಾರ ಸ್ಪಷ್ಟ ಇದ್ದಿರ್ಬೋದು. ಮುಂದೆ ನಾವು ಮುಂದಿನ ಯಾವ ನಮ್ಮ ಸ್ವಾಧ್ಯಾಯ ಇದೆ ಅದನ್ನು ನಾವು ನಿಯಮಿತವಾಗಿ ಗ್ರಂಥ ಸ್ವಾಧ್ಯಾಯದ ಮೂಲಕ ಪ್ರಾರಂಭ ಮಾಡೋದಿದೆ. ದ್ರವ್ಯ ಸಂಗ್ರಹ ಕೃತಿಯ ಕರ್ತೃ ಯಾರು? ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ. ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ಆಚಾರ್ಯರ ಯಾವ ಒಂದು ಪರಿಚಯದ ಬಗ್ಗೆ ನಾವು ವಿಚಾರ ಮಾಡೋದಾದ್ರೆ, ನಾವು ಈ ಹಿಂದೆನೆ ಆಚಾರ್ಯರ ಪರಿಚಯದ ವಿಷಯಗಳಲ್ಲಿ ಚರ್ಚೆ ಮಾಡಿರುವಂತೆ ನೇಮಿಚಂದ್ರ ಆಚಾರ್ಯರ ಒಂದು ಪರಿಚಯ ಕೂಡ ನಮಗೆ ಅಷ್ಟೊಂದು ಜ್ಞಾತ ಇಲ್ಲ. ಅವರ ಬಗ್ಗೆ ನಮಗೆ ಯಾವುದೇ ವಿಶೇಷ ವಿಚಾರಗಳು ತಿಳಿದು ಬರೋದಿಲ್ಲ. ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ ಮತ್ತು ನೇಮಿಚಂದ್ರ ಸಿದ್ಧಾಂತಿ ದೇವ್, ಸಿದ್ಧಾಂತ ಚಕ್ರವರ್ತಿ ಗೊಮ್ಮಟ ಸಾರವನ್ನ ಬರೆದಿರುವಂತಹ ಮಹಾನ್ ಆಚಾರ್ಯರು, ಸಿದ್ಧಾಂತಿ ದೇವ ಅನ್ನುವಂತಹ ಆಚಾರ್ಯರು ಅವರ ನಂತರ ಕಾಲದಲ್ಲಿ ಆಗಿರುವಂತಹ ಇನ್ನೊಬ್ಬ ಮಹಾನ್ ಆಚಾರ್ಯರು. ನೇಮಿಚಂದ್ರ ಸಿದ್ಧಾಂತಿ ದೇವ ಆಚಾರ್ಯರ ಬಗ್ಗೆ, ಅವರ ಜೀವನ ಇತ್ಯಾದಿಗಳ ಬಗ್ಗೆ ನಮಗೆ ಅಧಿಕವಾಗಿ ಏನೂ ತಿಳಿಲಿಕ್ಕೆ ಸಿಗೋದಿಲ್ಲ. ಆದ್ರೆ ಇಲ್ಲಿ ಕಂಡು ಬಂದಿರುವಂತಹ ಗಾಹೆಗಳ ಪ್ರಕಾರ
ವಿದ್ವಾಂಸರಲ್ಲಿ ಒಂದು ಅಭಿಮತದ ಪ್ರಕಾರ ನೇಮಿಚಂದ್ರ ಸಿದ್ಧಾಂತಿ ದೇವ ಸುಮಾರು 11ನೇ ಶತಮಾನದ ಒಂದು ಕಾಲದಲ್ಲಿ ಆಗಿ ಹೋದಂತಹ ಒಬ್ಬ ಮಹಾನ್ ಆಚಾರ್ಯರು. ಈ ನೇಮಿಚಂದ್ರ ಸಿದ್ಧಾಂತಿ ದೇವ ಆಚಾರ್ಯರ ಕಾಲ 11ನೇ ಶತಮಾನ ಆಗಿರೋದ್ರಿಂದ ನಮಗೇನ್ ಗೊತ್ತಾಗತ್ತೆ, ಇವರು ಸಿದ್ಧಾಂತ ಚಕ್ರವರ್ತಿಗಿಂತ ನಂತರ ಕಾಲದವರು ಅಂತ. ಯಾಕಂದ್ರೆ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಯ ಕಾಲ 9-10ನೇ ಶತಮಾನ ಏನ, ಯಾಕಂದ್ರೆ ಚಾಮುಂಡರಾಯನ ಕಾಲವೂ ಕೂಡ ಅದೇ. ಆ ಒಂದು ಕಾಲದಲ್ಲಿ ಆಗಿರುವಂತದ್ದು ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ. ಅವರ ನಂತರದ 11ನೇ ಶತಮಾನದ ಕಾಲದಲ್ಲಿ ಸಿದ್ಧಾಂತಿ ದೇವ ಈ ಆಚಾರ್ಯರು ಆಗಿ ಹೋಗಿದ್ದಾರೆ. ಪ್ರಾಪ್ತ ಪುರಾವೆಗಳ ಪ್ರಕಾರ ಇವರು ಕೂಡ ದಕ್ಷಿಣ ಭಾರತದಲ್ಲೇ ವಾಸ ಇದ್ರು, ದಕ್ಷಿಣ ಭಾರತದವರೇ ಆಚಾರ್ಯರಾಗಿದ್ರು. ದಕ್ಷಿಣರಾಗಿರೋದ್ರಿಂದ ಇವರ ಯಾವ ಒಂದು ಭಾಷೆಯ ಒಂದು ಪ್ರಕಾರ ಇದೆ, ಅದರಲ್ಲೂ ಕೂಡ ನಮಗೆ ಸ್ಪಷ್ಟವಾಗಿ ಯಾವ ಪೂರ್ವ ಆಚಾರ್ಯರ ಒಂದು ಭಾಷೆಯಲ್ಲಿ ಕಾಣಿಸುವಂತಹ ಸರಳತೆ ಇವರಲ್ಲಿ ಕೂಡ ಕಾಣಿಸುತ್ತೆ ಏನ. ಕೆಲವು ವಿಶೇಷ ವಿಚಾರಗಳ ಬಗ್ಗೆ ನಾವು ಗಮನ ಕೊಡಬೇಕಾಗತ್ತೆ ದ್ರವ್ಯ ಸಂಗ್ರಹದ ಬಗ್ಗೆ ಚರ್ಚೆ ಮಾಡುವಾಗ. ಮೊದಲನೇ ವಿಚಾರ ಗ್ರಂಥದ ಹೆಸರು ಏನ. ಗ್ರಂಥದ ಹೆಸರಿನಿಂದ ನಮ್ಮ ಚರ್ಚೆಯನ್ನ ನಾವು ಪ್ರಾರಂಭ ಮಾಡೋದಿದೆ. ಗ್ರಂಥದ ಹೆಸರೇನು ಹೇಳುತ್ತೆ? ದ್ರವ್ಯ ಸಂಗ್ರಹ. ಈ ಗ್ರಂಥದ ಹೆಸರಲ್ಲಿ 2 ಶಬ್ದಗಳಿದೆ, ಒಂದು ದ್ರವ್ಯ, ಒಂದು ಸಂಗ್ರಹ. 2 ಶಬ್ದಗಳಲ್ಲಿ ನಾವು ಬೇರೆ ಬೇರೆಯಾಗಿ ನೋಡ್ಬೋದು, ಒಟ್ಟಾರೆಯಾಗಿ ಕೂಡ ನೋಡ್ಬೋದು. ಬೇರೆ ಬೇರೆಯಾಗಿ ನೋಡೋದಾದ್ರೆ ಒಂದು ಕಡೆಗೆ ದ್ರವ್ಯ ಇದೆ, ಇನ್ನೊಂದು ಕಡೆಗೆ ಸಂಗ್ರಹ ಇದೆ. ದ್ರವ್ಯಗಳ ಸಂಗ್ರಹ ಎಲ್ಲಿದೆ ಅದಕ್ಕೆ ನಾವು ದ್ರವ್ಯ ಸಂಗ್ರಹ ಅಂತ ಕರಿತೇವೆ. ವಾಸ್ತವಿಕವಾಗಿ ನೋಡಕ್ ಹೋದ್ರೆ ದ್ರವ್ಯಗಳ ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಒಂದು ದ್ರವ್ಯ ಇನ್ನೊಂದು ದ್ರವ್ಯದ ಜೊತೆಗೆ ಇರೋದಿಲ್ಲ. ಒಂದು ದ್ರವ್ಯ ಇನ್ನೊಂದು ದ್ರವ್ಯದ ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದು ಜ್ಞಾನಾತ್ಮಕ ದೃಷ್ಟಿಯಿಂದ ದ್ರವ್ಯಗಳ ಸಂಗ್ರಹ ಇದೆ. ದ್ರವ್ಯ ಸಂಗ್ರಹ ಅಂದ್ರೆ ಜ್ಞಾನಾತ್ಮಕ ದೃಷ್ಟಿಯಿಂದ ಜ್ಞಾನದಲ್ಲಿ ನಾವು ಎಲ್ಲಾ ದ್ರವ್ಯಗಳ ಒಂದು ಸಮಷ್ಟಿ ರೂಪವಾದಂತಹ, ಸಂಪೂರ್ಣ ರೂಪವಾದಂತಹ ಜ್ಞಾನವನ್ನ ಪಡೆಯುವಂತಹ ಒಂದು ಶಾಸ್ತ್ರ. ಅದಕ್ಕೆ ನಾವು ದ್ರವ್ಯ ಸಂಗ್ರಹ ಅಂತ ಕರಿತೇವೆ ಏನ. ಈ ಒಂದು ಅರ್ಥವನ್ನ ನಾವು ತಗೋಬಹುದು ಏನ. ಈ ಅರ್ಥವನ್ನ ನಾವು ಸುಮಾರು ಕಡೆ ಕೇಳಿರ್ತೇವೆ ವಿಶೇಷವಾಗಿ. ಆದ್ರೆ ಈ ಗ್ರಂಥದ ಇನ್ನೊಂದು ಅರ್ಥ ಇದೆ, ಅದು ಬಹುತೇಕವಾಗಿ ನನಗೆ ಅಧಿಕ ಸೂಕ್ತ ಅಂತ ಕೂಡ ಅನ್ಸುತ್ತೆ. ಆದ್ರೆ ಅದರ ಕಡೆಗೆ ಬಹಳ ಜನರ ಗಮನ ಹೋಗೋದಿಲ್ಲ. ಅದೇನು ಅಂತ ಹೇಳಿದ್ರೆ, ದ್ರವ್ಯ ಸಂಗ್ರಹ ಗ್ರಂಥದ ಹೆಸರಿನಲ್ಲಿ ಸಂಗ್ರಹ ಅನ್ನುವಂತಹ ಯಾವ ಶಬ್ದ ಇದೆ, ಇದು ಬಹಳ ವಿಶೇಷವಾದಂತಹ ಶಬ್ದ ಇದೆ. ಇದ್ರ ಕಡೆಗೆ ನಾವು ವಿಶೇಷವಾದ ಗಮನವನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಸಂಗ್ರಹ ಶಬ್ದ ಜೈನ ಶಾಸ್ತ್ರಗಳಲ್ಲಿ ಹೊಸದಲ್ಲ ಇದು ಏನ. ಈ ದ್ರವ್ಯ ಸಂಗ್ರಹ ಶಬ್ದದಲ್ಲಿ ಯಾವ ಸಂಗ್ರಹ ಅನ್ನುವಂತಹ ಶಬ್ದ ಇದೆ, ಇದು ಜೈನಾಗಮಗಳಲ್ಲಿ ಹೊಸ ಶಬ್ದ ಏನಲ್ಲ. ಸಂಗ್ರಹ ಶಬ್ದ ಎಲ್ಲೆಲ್ಲಿ ಪ್ರಯೋಗ ಆಗುತ್ತೆ ಹೇಳ್ತಾರೆ. ವಿಶೇಷವಾಗಿ ಸಂಗ್ರಹ ಶಬ್ದ ಒಂದು ಗ್ರಂಥಗಳನ್ನ ನಾವು ನೋಡಿದಾಗ, ಸಂಗ್ರಹ ಶಬ್ದ ಶೀರ್ಷಿಕೆಯಲ್ಲಿ, ಟೈಟಲ್ ಅಲ್ಲಿ ಸಂಗ್ರಹ ಅನ್ನುವಂತಹ ಶಬ್ದ ಬಂದಿದೆ ಅಂದ್ರೆ ಅದು ಮುಖ್ಯವಾಗಿ ಪೂರ್ವ ಪರಂಪರೆಯನ್ನ ತೋರಿಸ್ತಾ ಇದೆ. ಪೂರ್ವ ಪರಂಪರೆ ಅಂದ್ರೆ ಏನು? ಉದಾಹರಣೆಗೆ ದಶಭಕ್ತಿಯಾದಿ ಸಂಗ್ರಹ ಇದೆ. ದಶಭಕ್ತಿಯ ಅಧ್ಯಯನವನ್ನ ನಾನು ಯಾವಾಗ ಮಾಡ್ಲಿಕ್ಕೆ ಶುರು ಮಾಡಿದೆ, ಆ ದಶಭಕ್ತಿಯ ಅಧ್ಯಯನದಲ್ಲಿ ಕೆಲವು ವಿಚಾರಗಳು ನಮ್ಮ ಗಮನಕ್ಕೆ ಬಂತು. ಅದೇನು ಅಂತ ಹೇಳಿದ್ರೆ, ದಶಭಕ್ತಿ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಕುಂದಕುಂದ ಆಚಾರ್ಯರ ಕೃತಿ ಇದೆ ಏನ. ಆದ್ರೆ ಅದರ ಒಂದು ಪರಂಪರೆಯಿಂದ ನಮಗೆ ಯಾವ
ಪೂಜ್ಯಪಾದ ಸ್ವಾಮಿಯ ದಶಭಕ್ತಿಗಳು ಸಿಗತ್ತೆ. ಆ ಪೂಜ್ಯಪಾದ ಸ್ವಾಮಿಯ ದಶಭಕ್ತಿಗಳು ಸಿಕ್ಕಿರೋದ್ರಿಂದ ಒಂದು ವಿಶೇಷವಾದ ಸಂಗತಿ ಇಲ್ಲಿ ನಮ್ಮ ಬೆಳಕಿಗೆ ಬರುತ್ತೆ. ಅದೇನು ಅಂತ ಹೇಳಿದ್ರೆ, ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಶ್ರುತ ಪರಂಪರೆದು. ಶ್ರುತ ಪರಂಪರೆಯ ವಿಸ್ತೃತವಾದ ಚರ್ಚೆಯನ್ನ ನಾವು ಮಾಡಿದ್ದೇವೆ. ಎಲ್ಲರ ಗಮನದಲ್ಲೂ ಅದು ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗೂ ಯಾರಿಗಾದ್ರೂ ಸಂದೇಹ ಇದ್ರೆ ಶ್ರುತ ಪರಂಪರೆಯ ವಿಚಾರಗಳನ್ನ ಮತ್ತೊಂದು ಸಲ ನಾವು ಕೇಳ್ಬೋದು. ಶ್ರುತ ಪರಂಪರೆ ಯಾವುದಿದೆ, ಸಂಪೂರ್ಣ ಜಿನವಾನಿ ಶ್ರುತ ಪರಂಪರೆಯಿಂದಾನೇ ಬಂದಿದೆ. ಯಾವ ಮಹಾವೀರ ಸ್ವಾಮಿಯಿಂದ ದಿವ್ಯಧ್ವನಿ ಹೊರಟು, ಆ ದಿವ್ಯಧ್ವನಿಯನ್ನ ಗಣಧರ ಪರಮೇಷ್ಠಿ ಕೇಳಿದ್ರು, ಅವರಿಂದ ಶ್ರುತಕೇವಲಿಗಳು ಕೇಳಿದ್ರು, ಶ್ರುತಕೇವಲಿಯಿಂದ ಅಂಗಧರ ಆಚಾರ್ಯರು ಕೇಳಿದ್ರು, ಅವರಿಂದ ಅವರ ಶಿಷ್ಯರು ಹೀಗೆ ಜಿನವಾಣಿ ತಮ್ಮ ಯಾವ ಜ್ಞಾನಾತ್ಮಕ ನೆಲೆಯಿಂದ ವಾಚಿಕವಾಗಿ ವಚನಗಳ ಮೂಲಕ ಟ್ರಾನ್ಸ್ಫರ್ ಆಗ್ತಾ ಇಲ್ಲಿವರೆಗೆ ಬಂತು. ಅನಂತರ ಕಾಲದಲ್ಲಿ ಕ್ರಿಸ್ತಶಕ 1ನೇ ಶತಮಾನದ ಕಾಲದಲ್ಲಿ ಲಿಪಿಬದ್ಧ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಶ್ರುತ ಪರಂಪರೆ ಅಂತೂ ಮೊದಲಿಂದಾನು ನಮಗ್ ಗೊತ್ತಿದೆ. ಶ್ರುತ ಪರಂಪರೆ ಅಂದ್ರೆ ಏನು? ಶ್ರುತ ಪರಂಪರೆ ಅಂದ್ರೆ ವಾಸ್ತವಿಕವಾಗಿ ಯಾರು ಏನನ್ನು ಚೇಂಜ್ ಮಾಡಕ್ ಆಗೋದಿಲ್ಲ. ನಾನು ಹಿಂದೆ ಕೂಡ ಒಂದು ಸಲಿ ಸ್ವಲ್ಪ ಎಲ್ಲರ ಗಮನವನ್ನ ಆಕರ್ಷಣೆ ಮಾಡಿದ್ದೆ. ಯಾವುದರ ಬಗ್ಗೆ? ಶ್ರುತ ಪರಂಪರೆ ಅಂತ ಹೇಳಿದ್ರೆ ದ್ವಾದಶಾಂಗವಾಣಿಯನ್ನ ಪ್ರತಿದಿನ ಆಚಾರ್ಯರು ತಮ್ಮ ಶಿಷ್ಯರಿಗೆ ಪಾಠ ಮಾಡಿ ಕೂರ್ತಾ ಇರೋದಕ್ಕೆ ಶ್ರುತ ಪರಂಪರೆ ಅಂತ ಅನ್ನೋದಿಲ್ಲ. ಪ್ರತಿದಿನ ಪಾಠ ಮಾಡಿದ್ರು ದ್ವಾದಶಾಂಗವಾಣಿಯನ್ನ ಪಾಠ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಿದೆ, ಅಷ್ಟು ಅಗಾಧವಾದಂತಹ ದ್ವಾದಶಾಂಗವಾಣಿ ಇದೆ. ಅದನ್ನ 100 ವರ್ಷ ಬದುಕಿದ್ರು ಕೂಡ ಸಂಪೂರ್ಣವಾಗಿ ಪಾಠ ಮಾಡ್ಲಿಕ್ಕೆ ಶಬ್ದಗಳಿಂದ ಸಾಧ್ಯ ಇಲ್ಲ. ಅದು ಭಾವಶ್ರುತ ಜ್ಞಾನದ ಮೂಲಕ ಗ್ರಹಣೆ ಮಾಡುವಂತಹ ವಿಚಾರ ಇದೆ. ಮತ್ತೆ ಇನ್ನೊಂದು ಮೆಥಡ್ ಏನಿದೆ, ಸೂತ್ರಾತ್ಮಕ ದೃಷ್ಟಿಯಿಂದ. ನಾವು ಯಾವಾಗ ಕಸಾಯ ಪಾಹುಡ ಗ್ರಂಥದ ಒಂದು ರಚನೆಯ ಹಿನ್ನೆಲೆಯನ್ನ ತಗೋತೇವೆ, ಆಗ ನಮಗೆ ಗೊತ್ತಾಗುತ್ತೆ ಆರ್ಯಮಂಕ್ಷು, ನಾಗಹಸ್ತಿ ಅವರ ಯಾವ ಗುರುಗಳಿದ್ರು, ಅವರಿಂದ ಯಾವ ರೀತಿಯಾಗಿ ಸೂತ್ರಾತ್ಮಕವಾಗಿ ಯಾವ ಜ್ಞಾನ ದೊರೆಯುತ್ತೆ, ಸೂತ್ರಾತ್ಮಕವಾಗಿ ಯಾವ ಜ್ಞಾನ ದೊರೆಯುತ್ತೆ, ಆ ಸೂತ್ರಗಳನ್ನ ಯಾರು ಬದಲಾಯಿಸಕ್ ಆಗೋದಿಲ್ಲ. ಆ ಸೂತ್ರಗಳು ಹೇಗಿರುತ್ತೆ ಅದು ಹಾಗೇ ಇರುತ್ತೆ, ಅದನ್ನ ಯಾರು ಚೇಂಜ್ ಮಾಡಕ್ ಆಗೋದಿಲ್ಲ. ಗ್ರಂಥ ರಚನೆಯ ಯಾವಾಗ ಸಂದರ್ಭ ಬರುತ್ತೆ, ಎಲ್ಲರೂ ಗಮನ ಕೊಟ್ಟು ಈ ವಿಚಾರಗಳ ಕಡೆಗೆ ಒಂದ್ ಸ್ವಲ್ಪ ಗಮನ ಕೊಡ್ಬೇಕು, ಕಠಿಣ ಅನ್ಸಿದ್ರು. ಯಾಕಂದ್ರೆ ನಾವು ದ್ರವ್ಯ ಸಂಗ್ರಹ ಶಬ್ದದ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ನಾವು ಎಲ್ಲೂ ಡಿವೇಟ್ ಆಗಿ ಬೇರೆ ಯಾವ್ದು ವಿಷಯದ ಕಡೆಗೆ ಹೋಗ್ತಾ ಇಲ್ಲ. ಸಂಗ್ರಹ ಶಬ್ದದ ಚರ್ಚೆ ನಡೀತಾ ಇದೆ. ನಾನೇನ್ ಹೇಳ್ತಾ ಇದ್ದೆ, ಯಾವಾಗ ಲಿಪಿಬದ್ಧ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಆವಾಗ್ಲೂ ಕೂಡ ಆಚಾರ್ಯರು ಅವರಿಗೆ ಪ್ರಾಪ್ತವಾದಂತಹ ಯಾವ ಸೂತ್ರಾತ್ಮಕ ಜ್ಞಾನ ಇತ್ತು, ಆ ಸೂತ್ರಾತ್ಮಕ ಜ್ಞಾನವನ್ನ ಯಥಾವತ್ತಾಗಿ ಶಬ್ದಗಳಲ್ಲಿ ಲಿಪಿಬದ್ಧ ಮಾಡ್ತಾರೆ. ಅನೇಕ ಜನರಿಗೆ ಏನನ್ಸುತ್ತೆ, ಈ ಯಾವ ಗ್ರಂಥಗಳು ನಮಗೆ ದೊರಕಿದೆ, ಈ ಗ್ರಂಥಗಳು ಆಚಾರ್ಯರು ತಮ್ಮ ಒಂದು ಇದರಿಂದ ಬುದ್ಧಿಯಿಂದ ಬರೆದಿದ್ದಾರೆ ಅಂತ. ಆದ್ರೆ ಹಾಗಿಲ್ಲ. ಕೇವಲಿ ಸುಧ ಕೇವಲಿ ಭಣಿದಂ, ಕೇವಲಿ ಶ್ರುತ ಕೇವಲಿಗಳೇನು ಹೇಳಿದ್ದಾರೆ ಅದನ್ನ ಶ್ರುತ ಪರಂಪರೆಯಲ್ಲಿ ಯಾವ ಸೂತ್ರಾತ್ಮಕ ರೂಪವಾಗಿ ಅವ್ರಿಗೆ ಸಿಕ್ಕಿತ್ತು ಅದನ್ನ ಅದೇ ರೀತಿಯಾಗಿ ಸೂತ್ರಾತ್ಮಕ ರೂಪವಾಗಿ ಅದನ್ನ ತಂದು ಇಡ್ತಾರೆ. ಇದು ಲಿಪಿಬದ್ಧ ಮಾಡುವಂತಹ ಒಂದು ದೃಷ್ಟಿ ಮೂಲ ಗ್ರಂಥಗಳಿಗೆ. ಮೂಲ ಗ್ರಂಥಗಳನ್ನು ಯಾವುದಕ್ಕಂತೇವೆ, ಅದರಲ್ಲಿ ಆಚಾರ್ಯರು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಲ್ಲಿ ತಮ್ಮ ಮೌಲಿಕ ಶಬ್ದಗಳ ಪ್ರಯೋಗಗಳಿಂದ ಆ ಗ್ರಂಥಗಳನ್ನ ರಚನೆ ಮಾಡ್ತಾರೆ. ಅದರಲ್ಲಿ ಮುಖ್ಯತೆ ಯಾವುದಿದೆ, ಪೂರ್ವ ಪರಂಪರೆಯಿಂದ ಸಿಕ್ಕಿರುವಂತಹ ಸೂತ್ರಾತ್ಮಕ ಜ್ಞಾನ. ಸೂತ್ರಾತ್ಮಕ ಜ್ಞಾನವನ್ನ ಯಥಾವತ್ತಾಗಿ ಬರೆದು ಆಮೇಲೆ ಅದನ್ನ ಡಿಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾರೆ ಆಚಾರ್ಯರು. ಆದ್ರೆ ಸೂತ್ರಾತ್ಮಕ ಸೂತ್ರಗಳನ್ನ ಹಾಗೆ ಇಡ್ತಾರೆ, ಅವುಗಳನ್ನ ಬಿಡೋದಿಲ್ಲ. ಇದು ಒಂದು ಪರಂಪರೆ. ಇದು ಎಲ್ಲಾ ಆಚಾರ್ಯರ ಕೃತಿಗಳಲ್ಲಿಯೂ ಕೂಡ ಅಪ್ಲೈ ಆಗುತ್ತೆ. ನಾನು ದಶಭಕ್ತಿಯ ಉದಾಹರಣೆ ಕೊಡ್ತಾ ಇದ್ದೆ. ದಶಭಕ್ತಿ ಏನಾಗುತ್ತೆ ಹಾಗೆ ನೋಡಿದ್ರೆ, ದಶಭಕ್ತಿ ಆಚಾರ್ಯ ಕುಂದಕುಂದ ಪ್ರಾಕೃತ ದಶಭಕ್ತಿ ಆಚಾರ್ಯ ಕುಂದಕುಂದ ಸ್ವಾಮಿಯ ಕೃತಿ ಇದೆ. ಆಚಾರ್ಯ ಕುಂದಕುಂದ ಸ್ವಾಮಿಯ ಕೃತಿ ಇದ್ರೂನು
ಅದರ ಹೆಸರೇನಿದೆ ದಶಭಕ್ತ್ಯಾದಿ ಸಂಗ್ರಹ. ಸಂಗ್ರಹ ಶಬ್ದ ಯಾಕೆ ಬಂತು ಇಲ್ಲಿ ಪುನಃ ಹೇಳ್ತಾರೆ, ನಾವು ಸ್ವಲ್ಪ ಸಂಶೋಧನೆ ಮಾಡಿ ನೋಡಿದಾಗ ಗೊತ್ತಾಗುತ್ತೆ, ದಶಭಕ್ತಿಯಲ್ಲಿ ಯಾವ ಪದ್ಯಗಳು ನಮಗೆ ದೊರಕುತ್ತಾ ಇದೆ, ಅಲ್ಲಿ ದೊರಕುವ ಅನೇಕ ಪದ್ಯಗಳು ಅನ್ಯ ಗ್ರಂಥಗಳಲ್ಲೂ ಕೂಡ ದೊರೀತಾ ಇದೆ. ಮೂಲಾಚಾರದಲ್ಲಿ ಸಿಗ್ತಾ ಇದೆ, ಭಗವತಿ ಆರಾಧನೆಯಲ್ಲಿ ಸಿಗ್ತಾ ಇದೆ, ಶ್ವೇತಾಂಬರರ ಆಚಾರಾಂಗದಲ್ಲಿ ಸಿಗ್ತಾ ಇದೆ, ಛೇದ ಸೂತ್ರದಲ್ಲಿ ಸಿಗ್ತಾ ಇದೆ. ಇದೇನಾಗುತ್ತಾ ಇದೆ ಇದು ಹೇಳ್ತಾರೆ, ಇದು ಪೂರ್ವ ಪರಂಪರೆಯಿಂದ ಬಂದಿರುವಂತಹ ಜ್ಞಾನ ಇದೆ. ದಶಭಕ್ತಿಗಳು ಮುನಿ ಪರಂಪರೆಯಲ್ಲಿ, ಮುನಿ ಸಂಘದಲ್ಲಿ ಬಹಳ ಪೂರ್ವ ಕಾಲದಿಂದ ಪ್ರಚಲನೆಯಲ್ಲಿ ಇದ್ವು. ಅದನ್ನ ಲಿಪಿಬದ್ಧ ಮಾಡುವಂತಹ ಕಾರ್ಯ ಬಹುತೇಕವಾಗಿ ಕುಂದಕುಂದ ಸ್ವಾಮಿ ಮಾಡಿದ್ರು. ಆದ್ರೆ ದಶಭಕ್ತಿಯ ಪರಂಪರೆ ಬಹಳ ಪ್ರಾಚೀನ ಪರಂಪರೆ ಇದೆ. ಬಹುತೇಕ ಪಂಚಮ ಕಾಲದ ಪ್ರಾರಂಭಿಕ ಕಾಲದಲ್ಲಿ ದಶಭಕ್ತಿಯ ಪರಂಪರೆ ಪ್ರಾರಂಭ ಆಗಿದ್ದಿರ್ಬೋದು. ಬಹಳ ಪ್ರಾಚೀನ ಪರಂಪರೆ ಇದೆ. ಆ ಯಾವ ಪರಂಪರೆಯಲ್ಲಿ ಇದ್ದಂತಹ ಭಕ್ತಿಗಳು ಅಂದ್ರೆ ಶ್ರುತ ಪರಂಪರೆಯಲ್ಲಿ ಇದ್ದಂತಹ ಭಕ್ತಿಗಳನ್ನ ಲಿಪಿಬದ್ಧ ಮಾಡಿರುವಂತಹ ಕಾರ್ಯವನ್ನ ಕುಂದ ಸ್ವಾಮಿ ಮಾಡ್ತಾರೆ. ಹಾಗಾಗಿ ಅದಕ್ಕೇನಂದ್ರು ಸಂಗ್ರಹ. ಅದೇ ಕಾರ್ಯವನ್ನ ಮುಂದೆ ಹೋಗಿ 6ನೇ 7ನೇ ಶತಮಾನದಲ್ಲಿ ಪೂಜ್ಯಪಾದ ಸ್ವಾಮಿ ಏನ್ ಮಾಡ್ತಾರೆ, ಸಂಸ್ಕೃತದಲ್ಲಿ ಅದೇ ಪದ್ಯಗಳನ್ನ ರಚನೆ ಮಾಡ್ತಾರೆ. ಅದು ದಶಭಕ್ತಿ ಸಂಗ್ರಹನೇ ಇದೆ. ಒಂದು ವೇಳೆ ಪೂಜ್ಯಪಾದ ಸ್ವಾಮಿ ಒಂದು ದಶಭಕ್ತಿಗಳನ್ನ ಬರೀದೆ ಹೋಗಿದ್ರೆ ನಮಗೆ ಆ ಪರಂಪರೆ ಬಹುತೇಕವಾಗಿ ಗುರುತಿಸೋದು ಕಷ್ಟ ಆಗ್ತಿತ್ತು, ಇದೊಂದು ಶ್ರುತ ಪರಂಪರೆ ಇದೆ ಅಂತ. ಹಾಗಾದ್ರೆ ಅನೇಕ ಗಾಹೆಗಳಿದೆ. ದಿಗಂಬರ ಜೈನ ಆಗಮಗಳಲ್ಲಿ ವಿಶೇಷವಾಗಿ ಅನೇಕ ಗಾಹೆಗಳಿದೆ, ಯಾವುವು ಶ್ರುತ ಪರಂಪರೆಯಿಂದ ಬಹಳ ಪ್ರಾಚೀನ ಕಾಲದಿಂದ ನಡ್ಕೊಂಡು ಶ್ರುತ ಪರಂಪರೆಯಿಂದ ಬರ್ತಾ ಇದೆ. ಅಂತಹ ಗಾಹೆಗಳನ್ನ ನಾವು ಆಚಾರ್ಯರ ಕೃತಿಗಳಲ್ಲಿ ನೋಡಬಹುದು. ಅದು ನಮಗೆ ಮೂಲಾಚಾರದಲ್ಲೂ ಸಿಗ್ಬೋದು, ಅದು ಸಮಯ ಸಾರದಲ್ಲೂ ಸಿಗ್ಬೋದು, ಅದು ಪರಮಾತ್ಮ ಪ್ರಕಾಶದಲ್ಲೂ ಸಿಗ್ಬೋದು, ಅದು ಯೋಗ ಸಾರದಲ್ಲೂ ಸಿಗ್ಬೋದು, ಅದು ಆತ್ಮಾನುಶಾಸನದಲ್ಲಿ ಸಿಗ್ಬೋದು. ಅದು ಎಲ್ಲಾ ಕಡೆಗೆ ಅಲ್ಲಲ್ಲಿ 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 ಮೂಲ ಗ್ರಂಥಗಳಲ್ಲಿ ಈ ಪ್ರಾಕೃತ ಗಾಹೆಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಒಂದೇ ರೀತಿ ಕುಂದ ಸ್ವಾಮಿಯ ಕೃತಿಯಲ್ಲಿರುವಂತಹ ಗಾಹೆಗಳೇ ಭಗವತಿ ಆರಾಧನೆಯಲ್ಲಿ ಸಿಗುತ್ತೆ. ಇದು ಹೇಗೆ ಸಾಧ್ಯ? ಪ್ರತಿಕ್ರಮಣ ಪಾಠದಲ್ಲಿ ಸಿಗ್ತಾ ಇದೆ. ಇದು ಹೇಗೆ ಸಾಧ್ಯ ಇದೆ ಹೇಳ್ತಾರೆ, ಇದು ವಾಸ್ತವಿಕವಾಗಿ ಯಾರ ರಚನೆಯೂ ಅಲ್ಲ, ಇದು ಮಹಾವೀರ ಸ್ವಾಮಿಯಿಂದ ಬಂದಿರುವಂತಹ ಶ್ರುತ ಪರಂಪರೆಯಲ್ಲಿ ಪ್ರಚಲನೆ ಇದ್ದಂತಹ ಮೂಲ ಉಪದೇಶದ ಗಾಹೆಗಳಿದೆ. ಅರ್ಥ ಆಗುತ್ತೆ? ಹಾಗಾಗಿ ಯಾವ ದ್ರವ್ಯ ಸಂಗ್ರಹ ಗ್ರಂಥದ ಶೀರ್ಷಿಕೆಯಲ್ಲಿ ಸಂಗ್ರಹ ಅನ್ನುವಂತಹ ಶಬ್ದ ಇದೆ, ಇದು ಬಹಳ ಮಹತ್ವಪೂರ್ಣವಾದ ವಿಚಾರವನ್ನ ನಮಗೆ ತಿಳಿಸ್ತಾ ಇದೆ. ಅದೇನ್ ತಿಳಿಸ್ತಾ ಇದೆ? ಈ ದ್ರವ್ಯ ಸಂಗ್ರಹದಲ್ಲಿ ಬಂದಿರುವಂತಹ ಯಾವ ಗಾಹೆಗಳಿದೆ ಇವು ಮುಖ್ಯವಾಗಿ ಸಂಗ್ರಹ ಮಾಡಿರುವಂತಹ ಗಾಹೆಗಳಿದೆ. ಸಂಗ್ರಹ ಅಂತ ಹೇಳಿದ್ರೆ ಪೂರ್ವ ಪರಂಪರೆಯಿಂದ ಪ್ರಾಚೀನ ಕಾಲದಿಂದ ನಡ್ಕೊಂಡು ಬಂದಿರುವಂತಹ ಕೆಲವು ವಿಶೇಷವಾದಂತಹ ಲಾಕ್ಷಣಿಕ ಪದ್ಯಗಳು ದ್ರವ್ಯ ಸಂಗ್ರಹದಲ್ಲಿದೆ. ಇದರರ್ಥ ದ್ರವ್ಯ ಸಂಗ್ರಹ 11ನೇ ಶತಮಾನದಲ್ಲಿ ರಚನೆ ಆಗಿದ್ರು ಕೂಡ ಇದ್ರ ಯಾವ ವಿಷಯ ಇದೆ ಇದು ಬಹಳ ಪ್ರಾಚೀನ ಇದೆ. ಯಾಕಂತ ಹೇಳಿದ್ರೆ ನಾವು ಅನೇಕ ದೃಷ್ಟಿಗಳಿಂದ ಇದನ್ನ ವಿಚಾರ ಮಾಡಬಹುದು. 10-11ನೇ ಶತಮಾನದಲ್ಲಿ ಆಗ್ಲೇ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯದ ರಚನೆನೇ ಪ್ರಾರಂಭ ಆಗೋಗಿತ್ತು. ಸಂಸ್ಕೃತ ಪ್ರಾಕೃತದ ವಿಚಾರವಂತೂ ತುಂಬಾ ದೂರ ಉಳಿಯುತ್ತೆ. ಸಂಸ್ಕೃತದ ಒಂದು ರಚನೆಗಳೇ ಕಡಿಮೆ ಆಗಿತ್ತು. 6-7ನೇ ಶತಮಾನದಲ್ಲಿ ಸಂಸ್ಕೃತದ ಅತಿಯಾದ ಪ್ರಭಾವ ನಮ್ಗೆ ಕಾಣಿಸುತ್ತೆ. 4ನೇ-5ನೇ ಶತಮಾನದಿಂದ ಒಂದು 8ನೇ ಶತಮಾನದವರೆಗೆ ಸಂಸ್ಕೃತದ ಅತಿಯಾದ ಪ್ರಭಾವ ನಮಗೆ ಕಾಣಿಸುತ್ತೆ. ಸ್ವಲ್ಪ ವಿಷಯ ನನಗೆ ಗೊತ್ತಿಲ್ಲ ಎಷ್ಟು ಎಲ್ಲರ ಗಮನಕ್ಕೆ ಹೋಗ್ತಾ ಇದೆ ಅಂತ. ಸ್ವಲ್ಪ ಇತಿಹಾಸ, ಸ್ವಲ್ಪ ಭಾಷೆ, ಸ್ವಲ್ಪ ಎಲ್ಲಾ ಕಡೆನೂ ನಾವು ಟಚ್ ಮಾಡ್ತಾ ಇದ್ದೀವಿ. ಆದ್ರೆ ಸ್ವಲ್ಪ ನಮಗೆ ಈ ಗ್ರಂಥದ ಮಹಾನ್ ಸ್ವರೂಪ ಏನಿದೆ, ಇದರ ಹಿನ್ನೆಲೆ ಏನಿದೆ ಅನ್ನೋದು ನಮಗೆ ಗೊತ್ತಾಗಬೇಕು.
ಆ ದೃಷ್ಟಿಯಿಂದ ನಾನು ಈ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಬಹುತೇಕವಾಗಿ ಅನೇಕ ವಿಚಾರಗಳನ್ನ ನಾನು ಬಿಡ್ತಾ ಇದ್ದೇನೆ. ಆದ್ರೆ ಮುಖ್ಯ ಮುಖ್ಯ ಯಾವ ವಿಚಾರಗಳು ನಮಗೆ ಶೀರ್ಷಿಕೆಯ ಬಗ್ಗೆ ಗೊತ್ತಾಗಬೇಕು ಅದನ್ನು ಮಾತ್ರ ಚರ್ಚೆ ಮಾಡ್ತಿದ್ದೇನೆ. ಹಾಗಾಗಿ ಸ್ವಲ್ಪ ಗಮನ ಕೊಡೋ ಅವಶ್ಯಕತೆ ಖಂಡಿತ ಇದೆ. ನಾನೇನ್ ಹೇಳ್ತಾ ಇದ್ದೆ, ಆ ಯಾವ ಪರಂಪರೆ ಇತ್ತು ಸಂಗ್ರಹ ದ್ರವ್ಯ ಸಂಗ್ರಹದಲ್ಲಿ ಇರುವಂತಹ ಯಾವ ಗಾಹೆಗಳಿದೆ ಇವು ಬಹಳ ಪ್ರಾಚೀನ ಇದೆ. ಯಾಕಂದ್ರೆ 8ನೇ ಶತಮಾನದವರೆಗೆ ಸಂಸ್ಕೃತದ ಪ್ರಭಾವವು ಕೂಡ ಕಡಿಮೆ ಆಗ್ತಾ ಬಂತು. ಅಥವಾ ಕರ್ನಾಟಕದಲ್ಲಿ ಹಳಗನ್ನಡ ಸಾಹಿತ್ಯ ರಚನೆ ಆಗ್ಲಿಕ್ಕೆ ಪ್ರಾರಂಭ ಆಗೋಗಿತ್ತು 9ನೇ ಶತಮಾನದಿಂದ, 8-9ನೇ ಶತಮಾನದಿಂದ. ಸಂಸ್ಕೃತದ ಪ್ರಭಾವನೇ ಕಡಿಮೆ ಆಗ್ತಾ ಇದೆ ಅಂದ ಮೇಲೆ ಪ್ರಾಕೃತದ ಒಂದು ಪ್ರಭಾವ ಅಂತೂ ಖಂಡಿತವಾಗೂ ಇರಲಿಲ್ಲ. ಪ್ರಾಕೃತ ಆ ಸಮಯದಲ್ಲಿ ಆಡುಭಾಷೆಯಾಗೂ ಉಳಿದಿರ್ಲಿಲ್ಲ. ಮತ್ ಪುನಃ ಪ್ರಾಕೃತದಲ್ಲಿ ಈ ಗ್ರಂಥಗಳ ರಚನೆ ಯಾಕಾಯ್ತು 10ನೇ ಶತಮಾನ 11ನೇ ಶತಮಾನ? 11ನೇ ಶತಮಾನದಲ್ಲಂತೂ ಪ್ರಾಕೃತದಲ್ಲಿ ಗಾಹೆಗಳ ರಚನೆ ಆಗುವಂತಹ ಯಾವುದೇ ರೀತಿಯಾದಂತಹ ಒಂದು ಏನ್ ಹೇಳ್ತಾರೆ ಬಾಹ್ಯ ವಿಚಾರಗಳು ನಮಗೆ ಕಾಣಿಸೋದೇ ಇಲ್ಲ. ಬೇಕಾಗಿದ್ರೆ ಆಚಾರ್ಯರು ಹಳಗನ್ನಡದಲ್ಲೇ ರಚನೆ ಮಾಡ್ತಿದ್ರು. ಪ್ರಾಕೃತದಲ್ಲಿ ರಚನೆ ಯಾಕಾಯ್ತು ಇಷ್ಟು ಲಘುಕಾಯ ಗ್ರಂಥ? ಹೇಳ್ತಾರೆ ಇದು ಆಚಾರ್ಯರು ತಮ್ಮ ಸ್ವಬುದ್ಧಿಯಿಂದ ರಚನೆ ಮಾಡಿರುವಂತಹ ವಿಚಾರ ಅಲ್ಲ. ದ್ರವ್ಯ ಸಂಗ್ರಹದಲ್ಲಿ ಮುಖ್ಯವಾಗಿ ಪ್ರಾಚೀನ ಶ್ರುತ ಪರಂಪರೆಯಲ್ಲಿ ಪ್ರಚಲನೆಯಲ್ಲಿ ಇದ್ದಂತಹ ಗಾಹೆಗಳನ್ನ ತಂದು ಅದರಲ್ಲಿ ಸಂಗ್ರಹ ಮಾಡಿರುವಂತಹ ಯಾವ ಗ್ರಂಥ ಇದೆ ಅದು ದ್ರವ್ಯ ಸಂಗ್ರಹ ಇದೆ. ಹಾಗಾಗಿ ದ್ರವ್ಯ ಸಂಗ್ರಹಕ್ಕೆ ಈ ಕಾರಣದಿಂದ ಮತ್ತಷ್ಟು ಮಹಾನ್ ಒಂದು ಸ್ಥಿತಿ, ಒಂದು ಸ್ಥಾನ ನಮಗೆ ಸಿಗುತ್ತೆ. ಯಾಕಂತ ಹೇಳಿದ್ರೆ ಹೇಳಲಿಕ್ಕೆ ಇದು 11ನೇ ಶತಮಾನದ ಗ್ರಂಥ ಇದೆ, ಆದ್ರೆ ವಿಷಯ ದೃಷ್ಟಿಯಿಂದ ನೋಡಿದ್ರೆ ಇದು 1ನೇ ಶತಮಾನ ಹಳೆ ಕಾಲಕ್ಕೆ ಹೋಗುತ್ತೆ. ಇದರ ಯಾವ ವಿಷಯ ಇದೆ, ಇದರ ಯಾವ ಗಾಹೆಗಳಿದೆ, ಆ ಗಾಹೆಗಳ ದೃಷ್ಟಿಯಿಂದ ನೋಡಿದ್ರೆ ಏನ್ ಹೇಳ್ತಾರೆ, ಪ್ರಾಕೃತದಲ್ಲಿ ಒಂದು ಗ್ರಂಥ ಇದೆ. ಪ್ರಾಕೃತವನ್ನ ಓದ್ದವರಿಗೆ ಸ್ವಲ್ಪ ಜನ ಯಾರಾದ್ರೂ ಇಲ್ಲಿ ಇದ್ದಾರೆ ನಮ್ಮ ಸ್ವಾಧ್ಯಾಯದಲ್ಲಿ, ಅವರಿಗೆ ಗೊತ್ತಾಗ್ಬೋದು. ಗಾಹಾ ಸಪ್ತಸಯಿ ಅನ್ನುವಂತಹ ಒಂದು ಕೃತಿ ಇದೆ. ಗಾಹಾ ಸಪ್ತಶತಿ, ಗಾಥಾ ಸಪ್ತಶತಿ ಅಂತ. ಸಪ್ತಶತಿ ಪರಂಪರೆ ಪ್ರಾಚೀನ ಭಾರತದಲ್ಲಿ ಇತ್ತು. ಸೊ ಅದರಲ್ಲಿ ಕವಿ ಹಾಲ ಸಾತವಾಹನ ಅಂತ ಒಬ್ಬ ರಾಜ. ಆ ಕವಿ ಹಾಲ ಸಾತವಾಹನ ಒಬ್ಬ ದೊಡ್ಡ ರಾಜ, ಮತ್ತೆ ಬಹಳ ಕಾಲದವರೆಗೆ ಅವನು ರಾಜ್ಯವನ್ನ ಆಳ್ತಾನೆ. ಅಂತಹ ಒಬ್ಬ ರಾಜ ಒಂದು ಕಾವ್ಯವನ್ನ ಬರೀತಾನೆ. ಅದರ ಹೆಸರು ಗಾಹಾ ಸಪ್ತಶತಿ. ಸಪ್ತಶತಿ ಅಂದ್ರೆ 700. ಸಪ್ತಶತ, ಸಪ್ತ ಅಂದ್ರೆ 7, ಶತ ಅಂದ್ರೆ 100. 700 ಪದ್ಯಗಳು ಯಾವ್ದ್ರಲ್ಲಿದೆ ಅದಕ್ಕೆ ಸಪ್ತಶತಿ ಅಂತಿದ್ರು. ಸೊ ಇದು ಹಿಂದಿಯಲ್ಲಿ ಅಪಭ್ರಂಶದಲ್ಲಿ ವ್ರಜಖಡಿಯಲ್ಲಿ ಎಲ್ಲ ಸತ್ಸಯಿ ಸೂರ್ದಾಸ್ ಇವ್ರದೆಲ್ಲ ಇವೆಲ್ಲ ಬಂತಲ್ಲ, ಇದೆಲ್ಲ ಅಲ್ಲಿಂದ ಬಂದಿರುವಂತ ಪರಂಪರೆ. ಆ ಹಾಲ ಸಾತವಾಹನ ಕವಿ ಏನ್ ಹೇಳ್ತಾನೆ ಅಂದ್ರೆ, ಅವನು ಜೀವಿತಾವಧಿಯಲ್ಲಿ ಅವನಿದ್ದಂತಹ ಸಮಯದಲ್ಲಿ ಕೋಟ್ಯಾಂತರ ಗಾಹೆಗಳು ಜನಪದದಲ್ಲಿ ಪ್ರಚಲನೆಯಲ್ಲಿ ಇತ್ತು. ಏನ್ ಹೇಳ್ತಾನ ಅವನು, ಅವಾಗೇನ್ ಮನೋರಂಜನೆ ಸಾಧನ ಕೂಡ ಇಂತಹ ಲೋಕಗೀತೆಗಳು, ಜಾನಪದ ಹಾಡುಗಳು ಯಾವ್ದಕ್ಕೆ ನಾವು ಕರಿತೇವೆ ಕನ್ನಡದಲ್ಲಿ. ಜನಪದದಲ್ಲಿ ಕೋಟ್ಯಾಂತರ ಪದ್ಯಗಳ ಪ್ರಚಲನೆಯಲ್ಲಿ ಇತ್ತು ಗಾಹೆಗಳು. ಅದರಲ್ಲಿ 700 ಗಾಹೆಗಳನ್ನ ಆಯ್ದುಕೊಂಡು ನಾನು ಈ ರಚನೆಯನ್ನ ಮಾಡಿದ್ದೀನಿ ಅಂತ. ಸೊ ಅದು ಒಂದು ಸಂಗ್ರಹ ಕೃತಿ. ಆದ್ರೂ ಕೂಡ ಆ ಒಂದು ಸಂಗ್ರಹ, ಪದ್ಯಗಳ ಸಂಗ್ರಹ ಆಗಿದ್ರು ಕೂಡ ಅಂತಹ ಪದ್ಯಗಳು ನಮಗೆ ಮುಂದೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಅದು ಒಂದು ಮೌಲಿಕ ಕೃತಿ ರೂಪದಲ್ಲಿ ನಮಗೆ ಮುಂದಿನ ಒಂದು ಸಮಯದಲ್ಲಿ ಗಮನಕ್ಕೆ ಬರುತ್ತೆ. ಹಾಗೇನೆ ಈ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗೆ ಪರಂಪರೆಯಿಂದ ಯಾವ ಜ್ಞಾನ ಪ್ರಾಪ್ತ ಇತ್ತು, ಆ ಪರಂಪರೆಯಿಂದ ಪ್ರಾಪ್ತ ಇದ್ದಂತಹ ಅಗಾಧವಾದ ಜ್ಞಾನದಲ್ಲಿ, ಅಗಾಧವಾದ ಸೂತ್ರಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಕೆಲವು ಸೂತ್ರಗಳನ್ನ ಆಯ್ದುಕೊಂಡು ಆಚಾರ್ಯ ನೇಮಿಚಂದ್ರ ಸಿದ್ಧಾಂತಿ ದೇವ ದ್ರವ್ಯ ಸಂಗ್ರಹ ಅನ್ನುವಂತಹ ಕೃತಿಯನ್ನ ರಚನೆ ಮಾಡ್ತಾರೆ. ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ಕೋತೇನೆ ಎಲ್ಲರಿಗೂ. ಯಾರಿಗಾದ್ರೂ
ಇದರಲ್ಲಿ ಏನಾದ್ರೂ ಸಂದೇಹ ಆದ್ರೆ, ಅರ್ಥ ಆಗ್ಲಿಲ್ಲ ಅಂದ್ರೆ ವಿಚಾರವನ್ನ ನಾವು ಇನ್ನೊಂದು ಸಲ ಚರ್ಚೆ ಮಾಡ್ಬೋದು. ಏನು ಸಮಸ್ಯೆ ಇಲ್ಲ. ನಾವು ಸಮಯದ ಯಾವುದೇ ಒಂದು ಬೌಂಡೇಶನ್ ಅನ್ನ ಇಟ್ಕೊಂಡು ಹೋಗೋದಿಲ್ಲ. ಅಂದ್ರೆ ಇಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅಂತ. ಆರಾಮಾಗಿ ನಾವು ಗ್ರಂಥದ ಸ್ವಾಧ್ಯಾಯವನ್ನ ನಮಗೆ ಅರ್ಥ ಆಗುವವರೆಗೂ ಮಾಡೋದಿದೆ. ಹಾಗಾಗಿ ಸಮಯದ ಯಾವುದೇ ಬೌಂಡೇಶನ್ ಇಲ್ಲ. ನಾವು ಚರ್ಚೆ ಮಾಡ್ಕೊಂಡು ಹೋಗ್ಬೋದು. ಸೊ ಸಂಗ್ರಹದ ಬಗ್ಗೆ ನಾವು ಇಷ್ಟೆಲ್ಲ ಒಂದು ನಾನು ವಿಚಾರಗಳನ್ನ ಹೇಳಿದ್ದು. ದ್ರವ್ಯ ಸಂಗ್ರಹದಲ್ಲಿ ಯಾವ ಸಂಗ್ರಹ ಶಬ್ದ ಇದೆ, ಆ ಸಂಗ್ರಹ ಶಬ್ದ ಈ ಎಲ್ಲ ಪರಂಪರೆಯನ್ನು ತೋರಿಸ್ತಾ ಇದೆ. ಇದೆಲ್ಲವನ್ನ ಚರ್ಚೆ ಮಾಡೋದರ ಹಿಂದೆ ಉದ್ದೇಶ ಏನು ಅಂತ ಹೇಳಿದ್ರೆ, ದ್ರವ್ಯ ಸಂಗ್ರಹದಲ್ಲಿ ಇರುವಂತಹ ಯಾವ ಗಾಹೆಗಳಿದೆ, ಆ ಗಾಹೆಗಳು ಬಹಳ ಪ್ರಾಚೀನ ಕಾಲದ ಗಾಹೆಗಳಿದೆ. ಎಷ್ಟು ಪ್ರಾಚೀನ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ದಶಭಕ್ತಿ ಗ್ರಂಥದಲ್ಲಿ ಇರುವಂತಹ ಪದ್ಯಗಳು ಎಷ್ಟು ಪ್ರಾಚೀನ ಅಂತ ನಾವು ಊಹೆ ಮಾಡಕ್ ಕೂಡ ಆಗೋದಿಲ್ಲ. ಅದು ಅಸಾಧ್ಯ ಇದೆ. ಆದ್ರೆ ಕುಂದಕುಂದಾಚಾರ್ಯರಿಗಿಂತನೂ ಕೂಡ ಗಾಯಗಳು ದಶಭಕ್ತಿಯಲ್ಲಿ. ಮತ್ತೆ ದಶಭಕ್ತಿಯಲ್ಲಿ ಏನ್ ಹೇಳ್ತಾರೆ, ಪ್ರಯೋಗ ಆಗಿರುವಂತಹ ಯಾವ ಭಾಷೆ ಇದೆ, ಮತ್ತು ಕುಂದರ ಇತರ ಗ್ರಂಥಗಳ ಯಾವ ಭಾಷೆ ಇದೆ, ಅದರಲ್ಲೂ ಕೂಡ ವ್ಯತ್ಯಾಸ ಸಿಗುತ್ತೆ. ಹಾಗಾಗಿ ಆ ದೃಷ್ಟಿಯಿಂದ ನೋಡಿದ್ರೆ ಈ ಯಾವ ಗಾಹೆಗಳಿದೆ ಇವು ಬಹಳ ಪ್ರಾಚೀನ ಕಾಲದ ಗಾಹೆಗಳು ಸಿದ್ಧ ಆಗುತ್ತೆ. ಹಾಗಾಗಿ ಪ್ರಾಚೀನ ಕಾಲದ ಗಾಹೆಗಳಂತ ಸಿದ್ಧ ಆಗೋದ್ರಿಂದ ಏನಾಗುತ್ತೆ ಹೇಳ್ತಾರೆ, ಪ್ರಾಚೀನ ಕಾಲದ ಗಾಹೆಗಳು ಅಂತ ಸಿದ್ಧ ಆಗೋದ್ರಿಂದ ಇದು ಮೂಲ ಮಹಾವೀರ ಸ್ವಾಮಿಯಿಂದ ಬಂದಂತಹ ಮೂಲ ಉಪದೇಶ ಮೂಲ ರೂಪದಲ್ಲಿ ನಮಗೆ ಸಿಗ್ತಾ ಇದೆ ಅಂತ ಅರ್ಥ ಇದು. ಯಾಕೆ ನಾವು ಸಂಗ್ರಹ ಶಬ್ದದ ಮೇಲೆ ಗಮನ ಕೊಡ್ತಿದೀವಿ ಅಂದ್ರೆ, ಇದು ಪಾರಂಪರಿಕದಿಂದ ಬಂದಂತಹ ಮೂಲ ಜ್ಞಾನ ಇದೆ. ಮೂಲ ಜ್ಞಾನ ಇದ್ರೆ ಏನಾಗುತ್ತೆ ಹೇಳ್ತಾರೆ, ಅನಂತರ ಕಾಲದಲ್ಲಿ ವಿಶೇಷವಾಗಿ 15-16ನೇ ಶತಮಾನದ ನಂತರ ಕಾಲದಲ್ಲಿ ಏನು ಕೆಲವು ಕೃತಿಗಳ ರಚನೆ ಆಯ್ತು, ಅದರಲ್ಲಿ ಬಹಳ ಏನ್ ಹೇಳ್ತಾರೆ ಸೇರ್ಪಡೆಗಳಾಯ್ತು. ಶ್ವೇತಾಂಬರ ಪರಂಪರೆಯಲ್ಲಂತೂ ಮೊದಲನೆಯ ಗ್ರಂಥದ ಪ್ರಾರಂಭದಿಂದನೇ ಅನೇಕ ರೀತಿಯಾದ ಚೇಂಜಸ್ ಗಳನ್ನ ಮಾಡಿಕೊಂಡು, ಅನೇಕ ಸೇರ್ಪಡೆಗಳನ್ನ ಮಾಡಿಕೊಂಡು, ಹೊಸ ವಿಚಾರಗಳನ್ನ ಆಡ್ ಮಾಡಿಕೊಂಡು ಗ್ರಂಥಗಳ ರಚನೆ ಆಗುತ್ತೆ. ದಿಗಂಬರ ಪರಂಪರೆಯಲ್ಲೂ ಕೂಡ 15-16ನೇ ಶತಮಾನದ ನಂತರ ವಿಶೇಷವಾಗಿ ಅನೇಕ ರೀತಿಯಾದ ದಿಗಂಬರ ವೀತರಾಗಿ ಮೋಹರಾಗದ್ವೇಷ ರಹಿತವಾದಂತಹ ಯಾವ ಪರಮಜನೇಂದ್ರ ವಾಣಿ ಇದೆ, ಆ ಪರಮಜನೇಂದ್ರ ವಾಣಿಯಲ್ಲೂ ಕೂಡ ರಾಗದ್ವೇಷದ ಅನೇಕ ವಿಚಾರಗಳು ಸೇರ್ಪಡೆ ಆಗುತ್ತೆ. ಅಂತಹ ರಾಗದ್ವೇಷದ ವಿಚಾರಗಳನ್ನ ನಾವು ಓದಿಕೊಂಡು ಇದು ಗ್ರಂಥ ಇದೆ, ಇದು ಮೂಲ ಮಹಾವೀರ ಸ್ವಾಮಿಯ ಉಪದೇಶ ಇದೆ ಅಂತ ತಿಳ್ಕೊಂಡು ನಾವೇನ್ ಮಾಡ್ತೀವಿ, ಅದರ ಪುರಾವೆಗಳನ್ನ ಕೊಡ್ಲಿಕ್ಕೆ ಹೋಗುತ್ತೇವೆ. ಅಲ್ಲಿ ನಾವು ಮಿಸ್ಟೇಕ್ ಮಾಡಿಕೊಂಡು ಯಾವ್ದು ಅಜ್ಞಾನ ಇದೆ ಆ ಅಜ್ಞಾನವನ್ನೇ ಪೋಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆದ್ರೆ ದ್ರವ್ಯ ಸಂಗ್ರಹದ ಯಾವ ಗಾಹೆಗಳಿದೆ ಅದು ಎಲ್ಲಿಂದಾದ್ರೂ ಪಬ್ಲಿಷ್ ಆಗಿರ್ಬೋದು ಬುಕ್ಕು. ದ್ರವ್ಯ ಸಂಗ್ರಹ ಅನೇಕ ಸ್ವಾಧ್ಯಾಯಿ ಪ್ರೇಮಿ ಸಮಾಜಿಗಳು ಈ ಕೃತಿಯನ್ನ ಪಬ್ಲಿಷ್ ಮಾಡಿದ್ದಾರೆ. ಕನ್ನಡದಲ್ಲಿ, ಮರಾಠಿಯಲ್ಲಿ, ಗುಜರಾತಿಯಲ್ಲಿ, ಹಿಂದಿಯಲ್ಲಿ, ಇಂಗ್ಲಿಷ್ ಅಲ್ಲಿ ಅನೇಕ ಭಾಷೆಗಳಲ್ಲಿ ದ್ರವ್ಯ ಸಂಗ್ರಹ ಪಬ್ಲಿಷ್ ಆಗಿದೆ. ಸೊ ಅದು ಎಲ್ಲಿಂದ ಗಾಹೆಗಳು ಅದೇ ಇರೋದಿದೆ. ಮತ್ತೆ ನಾವು ಗಾಹೆಗಳನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ, ನಮ್ಮ ಎಲ್ಲ ಗಾಹೆಗಳನ್ನೇ ಆಧರಿಸಿ ಮಾಡೋದಿದೆ. ಹಾಗಾಗಿ ಇದರ ಯಾವ ಒಂದು ಮಹತ್ವ ಇದೆ ಅದು ಮತ್ತು ಜಾಸ್ತಿ ಆಗುತ್ತೆ. ಹಾಗಾಗಿ ದ್ರವ್ಯ ಸಂಗ್ರಹ ಅನ್ನುವಂತಹ ಶಬ್ದ ಆ ಒಂದು ದೃಷ್ಟಿಯಿಂದ ನಾವು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಯಾವ ದ್ರವ್ಯ ಇದೆ ಇಲ್ಲಿ, ಈ ಶಬ್ದದ ಬಗ್ಗೆ ಕೂಡ ನಾವು ಸ್ವಲ್ಪ ಗಮನವನ್ನ ಕೊಡ್ಬೇಕಾಗುತ್ತೆ. ಅಂದ್ರೆ ದ್ರವ್ಯ ಸಂಗ್ರಹ ಅಂತ ಯಾಕೆ ಹೇಳಿದ್ರು, ಇಲ್ಲಿ ತತ್ವಗಳನ್ನು ಕೂಡ ಹೇಳ್ತಾ ಇದ್ದಾರೆ, ಮೋಕ್ಷ ಮಾರ್ಗವನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಗ್ರಂಥದ ಹೆಸರೇನಿಟ್ರು, ದ್ರವ್ಯ ಸಂಗ್ರಹ. ಗ್ರಂಥದ ಹೆಸರು ದ್ರವ್ಯ ಸಂಗ್ರಹ ಯಾಕಿಟ್ರು ಯಾಕಂತ ಹೇಳಿದ್ರೆ, ಸಮಯಸಾರದಲ್ಲಿ ಒಂದು ಪ್ರಕರಣ ಬರುತ್ತೆ, ಪ್ರಾರಂಭದಲ್ಲಿಯೇ ಒಂದು ಪ್ರಕರಣ ಬರುತ್ತೆ.
ಅದರಲ್ಲಿ ನವತತ್ವಗತತ್ವೇಪಿ ಯದೇಕತ್ವಂ ನ ಮುಂಚತಿ ಅಂತ ಅಮೃತಚಂದ್ರ ಸ್ವಾಮಿ ಹೇಳ್ತಾರೆ. ನವತತ್ವಗತತ್ವೇಪಿ ಯದ್ ಏಕತ್ವಂ ನ ಮುಂಚತಿ ಅಂದ್ರೆ 9 ತತ್ವಗಳಲ್ಲಿ ಮಗ್ನವಾಗಿ ತಲ್ಲೀನವಾಗಿ ಕಾಣ್ತಾ ಇದ್ರು ಕೂಡ ಜೀವದ್ರವ್ಯ ಏಕತ್ವವನ್ನ ಬಿಡೋದಿಲ್ಲ. ಯಾವ ಸಪ್ತ ತತ್ವಗಳು ಅಥವಾ ನವ ಪದಾರ್ಥಗಳಿದೆ ಆ ಸಪ್ತ ತತ್ವ ರೂಪವಾಗಿ ಜೀವ ಕಾಣಿಸ್ತಾ ಇದ್ರು, ಅಂದ್ರೆ ಜೀವ ಶರೀರ ರೂಪವಾಗಿ ಕಾಣಿಸ್ತಾ ಇದ್ರು, ಜೀವ ರಾಗದ್ವೇಷ ರೂಪವಾಗಿ ಕಾಣಿಸ್ತಾ ಇದ್ರು, ಜೀವ ಯಾವುದೇ ರೂಪವಾಗಿ ಕಾಣಿಸ್ತಾ ಇದ್ರು ಜೀವ ಜೀವತ್ವವನ್ನು ಬಿಡೋದಿಲ್ಲ. ಸೊ ಆ 9 ತತ್ವಗಳಲ್ಲಿ ಯಾವ ಜೀವ ಅಜೀವ ಆಶ್ರವ ಬಂದ್ ಸಂವರ್ ನಿಜ್ರ ಮೋಕ್ಷ ಪುಣ್ಯ ಪಾಪ ಎಲ್ಲ ಏನು ನಮಗೆ ತತ್ವಗಳು ಕಾಣಿಸ್ತಾ ಇದೆ, ಇದೆಲ್ಲಾ ತತ್ವಗಳಲ್ಲಿ ಈ ಎಲ್ಲಾ ತತ್ವಗಳನ್ನ ನೋಡುವಂತಹ ನಿಜವಾದ ದೃಷ್ಟಿ ಯಾವುದು? ಕುಂದು ಸ್ವಾಮಿ ಏನ್ ಹೇಳ್ತಾರೆ, ನವತತ್ವಗಳನ್ನ ನೋಡುವಂತಹ ನಿಜವಾದ ದೃಷ್ಟಿ ಯಾವುದು? ನಾವು ನಿಜವಾಗ್ಲೂ ನವತತ್ವಗಳನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತ ಯಾವಾಗ ಅನ್ಕೊಳ್ಳೋದು ಅಂತ ಹೇಳಿದ್ರೆ, ಯಾವಾಗ ನವತತ್ವಗಳ ಅಧ್ಯಯನ ಮಾಡುವಾಗ ನಮಗೆ ಹೈಲೈಟ್ ಆಗಿ ಬರೀ ಜೀವತತ್ವ ಕಾಣಿಸುತ್ತೆ, ಅವಾಗ ನಾವು ನವತತ್ವದ ಅಧ್ಯಯನ ಮಾಡೋದು. ಮತ್ತು ನವತತ್ವವನ್ನ ಅಧ್ಯಯನ ಮಾಡ್ತಾ ಇರುವಾಗ ನಮಗ್ ಬರೀ ಆಶ್ರವ ಬಂಧ ಪುಣ್ಯ ಪಾಪ ಸಂವರ ನಿರ್ಜರ ಮೋಕ್ಷ ಇವುಗಳ ಮೋಕ್ಷ ಸಂವರ ನಿರ್ಜರ ಕೂಡ ಗೌಣ ಆಗುತ್ತೆ. ಮುಖ್ಯ ಹೈಲೈಟ್ ಯಾರಾಗ್ತಾರೆ? ಮುಖ್ಯವಾಗಿ ಅಂತೂ ಜೀವತತ್ವ ಒಂದೇ ಕಾಣಿಸುತ್ತೆ. ಜ್ಞಾನ ದರ್ಶನ ಸ್ವಭಾವಿ ಚೈತನ್ಯ ವಸ್ತು ಯಾವುದಿದೆ ಆ ಚೈತನ್ಯ ವಸ್ತುಗೆ ದ್ರವ್ಯ ಅಂತಾರೆ. ಅರ್ಥ ಆಗ್ತದೆ? ದ್ರವ್ಯದ ಚರ್ಚೆ ಮಾಡ್ತಾ ಇದ್ದೇವೆ ನಾವು. ಜ್ಞಾನ ದರ್ಶನ ಸ್ವರೂಪಿ ಚೈತನ್ಯ ವಸ್ತು ಅಂದ್ರೆ ದ್ರವ್ಯ. ಚೈತನ್ಯ ಸ್ವರೂಪಿ ಯಾವ ದ್ರವ್ಯ ಇದೆ ಅದೇ ಮುಖ್ಯವಾಗಿ ಹೈಲೈಟ್ ಆಗಿ ನಮಗೆ ನವತತ್ವಗಳಲ್ಲಿ ಕಾಣಿಸಿದ್ರೆ ಆಗ ನನಗೆ ಸಪ್ತತತ್ವಗಳ ಶ್ರದ್ಧೆ ಆಯ್ತು. ಮತ್ತೆ ಸಪ್ತತತ್ವಗಳನ್ನ ಓದಿ ಅಭ್ಯಾಸ ಮಾಡಿ ತಿಳ್ಕೊಂಡು ಎಲ್ಲಾ ಮಾಡಿದ್ರು ನನಗೆ ಇನ್ನೂ ಏನು ಕಾಣಿಸ್ತಾ ಇದೆ? ಆಶ್ರವ ಬಂಧ ಕಾಣಿಸ್ತಾ ಇದೆ. ನಂಗೆ ಇನ್ನೂ ಏನು ಕಾಣಿಸ್ತಾ ಇದೆ? ಸಂವರ ನಿಜ್ರ ಕಾಣಿಸ್ತಿದೆ. ನಂಗೆ ಇನ್ನೂ ಏನು ಕಾಣಿಸ್ತಿದೆ? ಮೋಕ್ಷ ಕಾಣಿಸ್ತಿದೆ. ಮೋಕ್ಷ 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 ಕಾಣಿಸ್ತಿದೆ. ಹೇಳ್ತಾರೆ ಇನ್ನೂ ಸಪ್ತತತ್ವಗಳ ಶ್ರದ್ಧೆ ಆಗಿಲ್ಲ ಇವನಿಗೆ. ಸಪ್ತತತ್ವಗಳ ಶ್ರದ್ಧೆ ಯಾವಾಗುತ್ತೆ ಹೇಳ್ತಾರೆ? ಸಪ್ತತತ್ವಗಳ ಶ್ರದ್ಧೆ ಯಾವ ನವತತ್ವಗಳಿದೆ ಆ ನವತತ್ವಗಳಲ್ಲಿ ಯಾವ ಒಂದು ಜೀವತತ್ವ ಇದೆ ಆ ಜೀವತತ್ವ ವಿಶೇಷವಾಗಿ ಕಾಣಿಸಿದ್ರೆ ಮಾತ್ರ ನಮ್ಗೆ ಆ ನವತತ್ವ ಏನ್ ಹೇಳ್ತಾರೆ ನವತತ್ವಗಳ ಶುದ್ಧಿ ಆಯ್ತು, ಸಪ್ತತತ್ವಗಳ ಶುದ್ಧಿ ಆಯ್ತು. ಅಂದ್ರೆ ದ್ರವ್ಯ ಅಂತ ಹೇಳಿದ್ರೆ ನಮಗೆ 6 ದ್ರವ್ಯಗಳ ಜ್ಞಾಪಕ ಬರುತ್ತೆ. ಅರ್ಥ ಆಗತ್ತೆ? ಆಚಾರ್ಯ ನೇಮಿಚಂದ್ರ ಸಿದ್ಧಾಂತಿ ದೇವ ಕೂಡ ಮುಂದೆ 6 ದ್ರವ್ಯಗಳ ಚರ್ಚೆ ಮಾಡೋರಿದ್ದಾರೆ. ಆದ್ರೆ ಈ ಯಾವ ಗ್ರಂಥದ ಹೆಸರಿದೆ ಅದರಲ್ಲಿ ಏಕವಚನ ಇದೆ. ಜೊತೆಗೆ ದ್ರವ್ಯ ಅಂತ ನಾವು ಯಾವಾಗ ಕರಿತೇವೆ ಆಗ್ಲೂ ಕೂಡ ಈ ಎಲ್ಲಾ ವಿಷಯಗಳು ದ್ರವ್ಯದಲ್ಲಿ ಸೇರ್ಪಡೆ ಆಗ್ತವೆ. ಮತ್ತು ಎಲ್ಲಾ ಸೇರ್ಪಡೆ ಆದ್ಮೇಲೆ ಇದರಿಂದ ಕ್ರೀಮ್ ತೆಗಿಯೋದು ಯಾವಾಗ? ಏನ್ ಹೇಳ್ತಾರೆ? ಮೊಸರಿದೆ, ಮೊಸರಲ್ಲಿ ಕೆನೆ ಹಾಕ್ತೇವೆ, ಸ್ವಲ್ಪ ನೀರು ಹಾಕ್ತೇವೆ, ಆಮೇಲೆ ಅದನ್ನ ಮಜ್ಜಿಗೆ ಕಡಿತೇವೆ. ಯಾವಾಗ ಎಲ್ಲ ಮಥನ ಶುರು ಆಗತ್ತೆ, ಮಂಥನ ಶುರು ಆದ್ಮೇಲೆ ಕೊನೆಗೆ ನಮಗೆ ಹೈಲೈಟ್ ಆಗಿ ಬರೋದು ಏನಿದೆ ಬೆಣ್ಣೆ. ಅವಾಗ ನಾವು ಮಜ್ಜಿಗೆ ನೀರು ಎಲ್ಲ ಮರ್ತು ಬಿಡ್ತೇವೆ. ಹಾಗೆ ಯಾವ ಈ ಸಪ್ತತತ್ವ ಷಡ್ದ್ರವ್ಯ ಪಂಚಾಸ್ತಿಕಾಯಗಳೆಲ್ಲ ಚರ್ಚೆ ಇದೆ, ಇದರಲ್ಲಿ ಕೊನೆಗೆ ಇದೆಲ್ಲ ಚರ್ಚೆ ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕೊನೆಗೆ ಒಂದು ಜೀವತತ್ವ ಒಂದು ಜೀವದ್ರವ್ಯ ಹೈಲೈಟ್ ಆಗಿ ನನ್ನ ಗಮನಕ್ಕೆ ಬಂದ್ರೆ ಇದೆಲ್ಲ ಗೌಣ ಆಗಿ ಒಂದು ಜೀವದ್ರವ್ಯ ನನ್ನ ಗಮನದಲ್ಲಿ ಹೈಲೈಟ್ ಆಗಿ ಬರ್ಬೇಕಿದೆ. ಹಾಗಾಗಿ ದ್ರವ್ಯ ಸಂಗ್ರಹ. ಅರ್ಥ ಆಗತ್ತೆ? ಆ ಒಂದು ದ್ರವ್ಯ ಚೈತನ್ಯ ಸ್ವರೂಪಿ ಇದೆ ಅದನ್ನ ತೋರಿಸುವಂತಹ ದೃಷ್ಟಿಯಿಂದ ಆಚಾರ್ಯರು
ಈ ಯಾವ ದ್ರವ್ಯ ಸಂಗ್ರಹ ಇದೆ ಅದಕ್ಕೆ ದ್ರವ್ಯ ಸಂಗ್ರಹ ಅನ್ನುವಂತಹ ಹೆಸರನ್ನ ಕೊಡ್ತಾರೆ. ಸೊ ನಾವು ಎರಡು ವಿಷಯಗಳನ್ನ ಇವತ್ತು ಚರ್ಚೆ ಮಾಡಿದ್ವಿ. ಒಂದು ದ್ರವ್ಯ ಸಂಗ್ರಹ ಮತ್ತು ದ್ರವ್ಯ ಸಂಗ್ರಹದ ಹೆಸರಿನ ಹಿಂದೆ ಇರುವಂತಹ ವಿಶೇಷ ವಿಚಾರಗಳು. ಎರಡು ಮೂರು ವಿಚಾರಗಳು ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಳ್ಳೋದಿದೆ. ದ್ರವ್ಯ ಸಂಗ್ರಹದಲ್ಲಿ ಯಾವ ದ್ರವ್ಯ ಶಬ್ದ ಬಂದಿದೆ ಅದರಲ್ಲಿ ಮುಖ್ಯ ವಿಚಾರ ದ್ರವ್ಯವನ್ನ, ಜೀವ ದ್ರವ್ಯವನ್ನ ಮುಖ್ಯವಾಗಿ ತೋರಿಸುವಂತಹ ದೃಷ್ಟಿ ಇದೆ ದ್ರವ್ಯ ಸಂಗ್ರಹದಲ್ಲಿ. ಹಾಗಾಗಿ ಜೀವ ದ್ರವ್ಯವನ್ನೇ ಒಂದು ಮುಖ್ಯವಾಗಿ ಏಕಾಂಗಿಯಾಗಿ ತೋರಿಸುವ ದೃಷ್ಟಿಯಿಂದ ಇಲ್ಲಿ ದ್ರವ್ಯ ಅನ್ನುವಂತಹ ಶಬ್ದ ಬಂದಿದೆ. ಅದ್ರ ಒಳಗಡೆ ಸಪ್ತ ತತ್ವಗಳ ಚರ್ಚೆ ಮಾಡ್ಬೋದು, ನವಪದಾರ್ಥಗಳ ಚರ್ಚೆ ಮಾಡ್ಬೋದು, ರತ್ನತ್ರಯದ ಚರ್ಚೆ ಮಾಡ್ಬೋದು. ಆದ್ರೆ ಏನೇ ಚರ್ಚೆ ಮಾಡಿದ್ರು ಕೊನೆಗೆ ಜೀವ ದ್ರವ್ಯವನ್ನ ಹೈಲೈಟ್ ಮಾಡಿ ಅವನೊಬ್ಬನ್ನೇ ಹೈಲೈಟ್ ಮಾಡಿ ತೋರಿಸುವಂತಹ ಪ್ರಯೋಜನ ಇರೋದ್ರಿಂದ ಶೀರ್ಷಿಕೆಯಲ್ಲಿ ದ್ರವ್ಯ ಅನ್ನುವಂತಹ ಶಬ್ದ ಬರುತ್ತೆ. ಇನ್ನು ಸಂಗ್ರಹದಲ್ಲಿ ಈ ಯಾವ ದ್ರವ್ಯಗಳ ಒಂದು ಚರ್ಚೆ ಇದೆ ಅದನ್ನ ಮಾಡಿರೋದ್ರಿಂದ ಇದಕ್ಕೆ ದ್ರವ್ಯ ಸಂಗ್ರಹ ಅಂತ ಕರಿಬಹುದು. ಮತ್ತೆ ಇನ್ನೊಂದು ವಿಚಾರ ಏನು, ಪೂರ್ವ ಪರಂಪರೆಯಲ್ಲಿ ಇದ್ದಂತಹ ಅನೇಕ ಗಾಥೆಗಳನ್ನ ಉದ್ಧರಿಸುವ ಒಂದು ಅಪೇಕ್ಷೆಯಿಂದ ಕೂಡ ಈ ಗ್ರಂಥಕ್ಕೆ ನಾವು ಸಂಗ್ರಹ ಅಂತ ಕರಿತೇವೆ. ಯಾಕಂದ್ರೆ ಸಂಗ್ರಹ ಅನ್ನುವಂತಹ ಶಬ್ದ ಪ್ರಯೋಗವನ್ನ ಹಿಂದಿನ ಅಂದ ಪರಂಪರೆಯಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಪೂಜಾ ಪಾಠಾದಿ ಸಂಗ್ರಹ, ದಶಭಕ್ತ್ಯಾದಿ ಸಂಗ್ರಹ ಹೀಗೆ ಅನೇಕ ಚತುರ್ವಿಂಶತಿ ಸ್ತವ ಸಂಗ್ರಹ, ಹೀಗೆ ಅನೇಕ ಸಂಗ್ರಹಗಳು ನಮ್ಗೆ ಸಿಗ್ತವೆ. ಅದರ ಅರ್ಥ ಪರಂಪರೆಯಲ್ಲಿ ಇದ್ದಂತಹ ಅಮೂಲ್ಯವಾದಂತಹ ಪಾರಂಪರಿಕ ಜ್ಞಾನವನ್ನ ಯಥಾವತ್ತಾಗಿ ಕಾಪಾಡುವಂತಹ ಒಂದು ಉದ್ದೇಶ ಅದರಲ್ಲಿ ನಮ್ಗೆ ಗಮನಕ್ಕೆ ಸಿಗುತ್ತೆ, ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ನಾವು ಗ್ರಂಥದ ಮುಂದಿನ ಭಾಗಕ್ಕೆ ಕಾಲಿಡೋದಿದೆ. ಗ್ರಂಥದ ಮುಂದಿನ ಹಂತಕ್ಕೆ, ಮುಂದಿನ ಹಂತ ಅಂತ ಹೇಳಿದ್ರೆ ಸ್ವಾಧ್ಯಾಯವನ್ನ ಪ್ರಾರಂಭ ಮಾಡುವ ಹಂತಕ್ಕೆ ನಾವು ಹೋಗೋದಿದೆ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಎರಡು ಮೂರು ವಿಚಾರಗಳು ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಅದೇನು ಅಂತ ಹೇಳಿದ್ರೆ, ಗಾಥೆಗಳ ಒಂದು ಚರ್ಚೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಗಾಥೆಯ ಮೂಲಕ ನಾವು ಪ್ರಾಕೃತದ ಮೂಲಕ ಗಾಥೆಯ ಮರ್ಮವನ್ನ ತಿಳಿಯೋದಿದೆ. ನಾನು ಗಾಥೆಗಳ ಮೂಲಕ ಪ್ರಾಕೃತ ಭಾಷೆಯನ್ನ ಮತ್ತು ಪ್ರಾಕೃತ ಭಾಷೆಯ ಮೂಲಕ ಗಾಥೆಯ ಮರ್ಮವನ್ನ ನಾವು ತಿಳಿಯುವಂತಹ ಪ್ರಯತ್ನವನ್ನ ಮಾಡೋದಿದೆ. ಮತ್ತೆ ಅದನ್ನ ಹೆಂಗ್ ಮಾಡೋದು, ಅದಕ್ಕೆ ಸ್ವಲ್ಪ ನಾವು ವಿಶೇಷವಾಗಿ ಗಮನ ಕೊಡೋದಿದೆ. ಯಾವುದ್ರ ಕಡೆಗೆ ಅಂತ ಹೇಳಿದ್ರೆ, ತುಂಬಾ ಸುಲಭ ಇದೆ. ಪ್ರಾರಂಭದಲ್ಲಿ ಒಂದು 2 ದಿನ ಕಠಿಣ ಅನ್ಸುತ್ತೆ ಅಷ್ಟೇ, ಆಮೇಲೆ ಬಹಳ ಸುಲಭ ಆಗ್ತಾ ಹೋಗುತ್ತೆ. ಅದ್ ಏನು ಅಂತ ಹೇಳಿದ್ರೆ, ಕರ್ತ ಕರ್ಮ ಕ್ರಿಯಾ, ಮೂರು ವಿಚಾರ ಏನೇನು ಹೇಳಿದೆ ನಾನು, ಕರ್ತ ಕರ್ಮ ಕ್ರಿಯಾ, ಮೂರು ವಿಚಾರಗಳು. ಪ್ರತಿಯೊಂದು ಗಾಥೆಯಲ್ಲಿ ಈ ಮೂರು ವಿಚಾರಗಳನ್ನ ಮೊದಲು ಹುಡ್ಕೋದು, ಗಾಹೆಗಳ ಅರ್ಥವನ್ನ ಹೇಗೆ ತೆಗೆಯೋದು ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ. ಹೆಂಗ್ ಮಾಡೋದು, ಪ್ರತಿಯೊಂದು ಕ್ರಿಯೆಯಲ್ಲಿ ನಾವು ಏನ್ ಮಾಡೋದು, ಕರ್ತ ಕರ್ಮ ಕ್ರಿಯಾ ಈ ಮೂರು ವಿಚಾರಗಳನ್ನ ಹುಡುಕೋದು. ಕರ್ತ ಕರ್ಮ ಕ್ರಿಯೆ ಯಾವಾಗ ಹುಡುಕ್ತೇವೆ ಆವಾಗ ನಮಗೆ ಈ ಯಾವ ಒಂದು ವಿಚಾರ ಇದೆ ಅದು ಮತ್ತಷ್ಟು ಸುಲಭ ಆಗುತ್ತೆ. ಹೆಂಗ್ ಸುಲಭ ಆಗುತ್ತೆ ಹೇಳ್ತಾರೆ, ಯಾವಾಗ ಕರ್ತ ಕರ್ಮ ಕ್ರಿಯಾ ಮೂರು ವಿಚಾರಗಳು ಬರುತ್ತೆ ಆಗ ಏನಾಗುತ್ತೆ, ಆ ಯಾವ ಗಾಹೆ ಇದೆ ಆ ಗಾಹೆಯ ಸರಿಯಾದ ಅರ್ಥ ನಾವು ಮಾಡ್ಕೊಳ್ಳಿಕ್ಕೆ ಬಹಳ ಸುಲಭ ಆಗುತ್ತೆ. ಕರ್ತ ಕರ್ಮ ಕ್ರಿಯೆಯನ್ನ ಹೆಂಗ ಗುರುತಿಸೋದು, ಕರ್ತ ಅಂದ್ರೆ ನಾವು ಹಿಂದೆ ಒಂದ್ ಸ್ವಲ್ಪ ಚರ್ಚೆ ಮಾಡಿದ್ದೇವೆ. ಉಪಾದಾನ ನಿಮಿತ್ತದ ಚರ್ಚೆಯಲ್ಲಿ ಕರ್ತ ಕರ್ಮ ಕ್ರಿಯೆ ಚರ್ಚೆಯನ್ನ ಸ್ವಲ್ಪ ಮಾಡಿದ್ದೇವೆ, ಅದು ಕೂಡ ಎಲ್ಲರ ಗಮನದಲ್ಲಿ ಇರ್ಬೇಕು. ಕರ್ತ ಅಂದ್ರೆ ಕ್ರಿಯೆಯನ್ನ ಮಾಡುವವ, ಕರ್ಮ ಅಂದ್ರೆ ಯಾವ ಕ್ರಿಯೆಯನ್ನ ಮಾಡ್ದ,
ಏನ ಮಧ್ಯದ ಯಾವ ಇದಿದೆ. ಆಮೇಲೆ ಕ್ರಿಯೆ ಅಂದ್ರೆ ಯಾವ ಕ್ರಿಯೆ ಅಲ್ಲಿ ನಡೀತು. ಏನ ಹೀಗೆ ರಾಮನು ಹಣ್ಣನ್ನು ತಿಂದನು. ಸಾಮಾನ್ಯ ಸಾಮಾನ್ಯ ಉದಾಹರಣೆ ಎಲ್ಲರಿಗೂ ಗೊತ್ತಿದೆ. ವ್ಯಾಕರಣ ಕರ್ತ ಕರ್ಮ ಕ್ರಿಯ. ರಾಮ ಕರ್ತ, ಹಣ್ಣು ಕರ್ಮ, ತಿಂದನು ಕ್ರಿಯೆ. ಹೀಗೆ ಒಂದು ಗಾಹೆಯಲ್ಲಿ ಕರ್ತ ಕರ್ಮ ಕ್ರಿಯೆಯನ್ನು ಹುಡುಕಿದ್ರೆ ಅದರ ಮಧ್ಯದಲ್ಲಿ ಇನ್ನೇನೇನು ಶಬ್ದಗಳು ಬರುತ್ತೆ ಅದೆಲ್ಲ ವಿಶೇಷಣಗಳಿರುತ್ತೆ. ಆವಾಗ ನಮಗೆ ಗಾಹೆಯ ಅರ್ಥವನ್ನು ತಿಳಿಯೋದು ಬಹಳ ಸುಲಭ ಆಗುತ್ತೆ. ಸೊ ನಾವು ನಾಳೆಯಿಂದ ಏನು ಪ್ರಯತ್ನ ಮಾಡೋದಿದೆ, ಒಂದು ಆ ಗಾಹೆಯಿಂದ ಕರ್ತಾ ಕರ್ಮವನ್ನು ಹುಡ್ಕೋದು, ಕರ್ತಾ ಕರ್ಮ ಕ್ರಿಯೆಯನ್ನು ಹುಡ್ಕೋದು. ಹೆಂಗ್ ಹುಡ್ಕೋದು ನಾವು ಗಾಹೆಯಲ್ಲಿ ಪ್ರಾಕ್ಟಿಕಲ್ ಆಗಿ ನಾಳೆಯಿಂದ ಪ್ರಾರಂಭ ಮಾಡಿದಾಗ ಒಂದ್ 2 ದಿನ ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ಎಲ್ಲರಿಗೂ ಅಭ್ಯಾಸ ಆಗುತ್ತೆ. ಇದನ್ನ ಮಾಡಿದ ನಂತರ ಕೆಲವು ಪ್ರತ್ಯಯಗಳನ್ನ ಕೂಡ ನಾವು ನೋಡೋದಿದೆ. ಪ್ರತ್ಯಯಗಳನ್ನ ಇದಿದೆ, ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ನಾವು ಹೆಲ್ಪಿಂಗ್ ಹೋಪ್ಸ್ ಅಂತ ಕರಿತೀವಲ್ಲ, ಹೆಲ್ಪಿಂಗ್ ಹೋಪ್ಸ್ ಕೂಡ ಪ್ರಾಕೃತದಲ್ಲಿ ಕೂಡ ಇರುತ್ತೆ. ಅವುಗಳನ್ನು ಕೂಡ ನಾವು ಕಲಿಯೋದಿದೆ, ಯಾವ್ಯಾವ ರೀತಿಯಾಗಿ ಅದರಲ್ಲಿ ಪ್ರಯೋಗಕ್ಕೆ ಆಗತ್ತೆ ಅಂತ. ಏನ ಇದಾದ್ಮೇಲೆ ಮುಖ್ಯವಾಗಿ ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳು ಎಲ್ಲರಿಗೂ ಗೊತ್ತಾಗತ್ತೆ. ಕರ್ತ ಕರ್ಮ ಕ್ರಿಯೆಗಳೇನಿದೆ ಇದರಲ್ಲಿ ವಿಭಕ್ತಿ ಪ್ರತ್ಯಯಗಳು ಕರ್ತ ಅಥವಾ ಕರ್ಮದ ಜೊತೆಗೆ ಇರುತ್ತೆ. ವಿಭಕ್ತಿ ಪ್ರತ್ಯಯಗಳು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಇವುಗಳು ವಿಭಕ್ತಿ ಪ್ರತ್ಯಯಗಳಿದೆ. ಕನ್ನಡದ ವಿಭಕ್ತಿ ಪ್ರತ್ಯಯಗಳು ಬಂದ್ರೆ ಸಾಕು. ನನ್ ಪ್ರಾಕೃತದ ಹೇಳ್ತಾ ಇಲ್ಲ, ಕನ್ನಡದ ಬಂದ್ರೆ ಸಾಕು. ಪ್ರಾಕೃತದಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅನ್ನೋದನ್ನ ನಾವು ಪ್ರತಿದಿನ ಗಾಹೆಗಳ ಮೂಲಕ ಕಲಿಯೋದಿದೆ. ಇನ್ನು ಅದನ್ನ ನಾವು ಸುಲಭ ಮಾಡ್ಕೊಂಡು ಹೋಗೋದಿದೆ. ಆಮೇಲೆ ಗೊತ್ತಾಗುತ್ತೆ. ಎರಡನೇ ವಿಚಾರ ಏನು, ವಿಭಕ್ತಿ ಪ್ರತ್ಯಯಗಳನ್ನ ನಾವು ಕಲಿಯೋದಿದೆ. ವಿಭಕ್ತಿ ಪ್ರತ್ಯಯಗಳು ಯಾರಿಗೆ ವಿಭಕ್ತಿ ಪ್ರತ್ಯಯಗಳು ಗೊತ್ತಿಲ್ಲ ಅವರು ಸ್ವಲ್ಪ ಅದರ ಕಡೆಗೆ ಗಮನ ಕೊಡೋದು. ಏನಂತಾರೆ, ಇದಿದೆಯಲ್ಲ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಆ ಪ್ರತ್ಯಯಗಳು ಯಾವ್ದಾವ್ದ ಸ್ಥಿತಿಯಲ್ಲಿ ಪ್ರಯೋಗ ಆಗುತ್ತೆ. ಕನ್ನಡದ ಪ್ರತ್ಯಯಗಳು ಬಂದ್ರೂ ಸಾಕು ಎಲ್ಲರಿಗೂ. ಈ 2 ವಿಚಾರಗಳು ನಮ್ಮ ಗಮನದಲ್ಲಿದ್ರೆ ನಾವು ಗಾಹೆಗಳನ್ನ ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಬಹಳ ಸುಲಭವಾಗಿ. ಯಾರ ಅವಶ್ಯಕತೆನೂ ಇಲ್ಲ ನಮಗೆ ಪ್ರಾಕೃತ ಗಾಹೆಗಳನ್ನ ಆಚಾರ್ಯರ ಜೊತೆಗೆ ನೇರ ಸಂವಾದವನ್ನ ನಡೆಸಲಿಕ್ಕೆ ನಮಗೆ ಯಾರೂ ಬೇಕಾಗೋದಿಲ್ಲ. ಆ ರೀತಿಯಾಗಿಯೇ ನಾವು ಅಭ್ಯಾಸವನ್ನ ಮಾಡೋದಿದೆ. ಮತ್ತೆ ಈ ರೀತಿ ಅಭ್ಯಾಸ ಮಾಡಿದ್ರೆ ಗಾಯಗಳನ್ನ ಯಾರು ಬಾಯಿಪಾಠ ಮಾಡೋದು ಬೇಕಾಗೋದೇ ಇಲ್ಲ. ಅದು ತನ್ನಿಂದ ತಾನೇ ನಮ್ಮ ಬಾಯಿಯಲ್ಲಿ ತನ್ನಿಂದ ತಾನೇ ಬರುತ್ತೆ. ಬಾಯಿಪಾಠ ಮಾಡೋದೇ ಬೇಕಾಗಿಲ್ಲ. ಗಾಯೆಯ ಚರ್ಚೆ ನಾವು ಮಾಡಿ ಮುಗಿಯೋಷ್ಟರಲ್ಲಿ ಎಲ್ಲರಿಗೂ ತನ್ನಿಂದ ತಾನೇ ಗಾಯೆ ಬಾಯಿಪಾಠ ಆಗುತ್ತೆ. ಈ ರೀತಿಯಾಗಿ ನಾವು ಅಭ್ಯಾಸ ಮಾಡಿದ್ರೆ ಒಂದು ಕರ್ತಾಕರ್ಮ ಕ್ರಿಯೆ ಕಡೆಗೆ ಗಮನ ಕೊಡೋದು, ಎರಡನೇದು ವಿಭಕ್ತಿ ಪ್ರತ್ಯಯಗಳ ಕಡೆಗೆ ಗಮನ ಕೊಡೋದು. ಏನ 2 ವಿಚಾರಗಳ ಕಡೆಗೆ ಗಮನ ಕೊಡೋದು. ಯಾವ್ಯಾವ ರೀತಿಯಾಗಿ ತೆಗೆಯೋದು ಅದರಲ್ಲಿ ಅಂತ ನಾನು ಪ್ರತಿದಿನ ಇಲ್ಲಿ ನಾವು ಗಾಹೆಯನ್ನ ಉದಾಹರಣೆಯಲ್ಲಿ ಇಟ್ಕೊಂಡು ಅದನ್ನ ಪ್ರತಿದಿನ ಚರ್ಚೆ ಮಾಡೋದಿದೆ. ಅದು ನಮಗೆ ಪ್ರತಿದಿನದ ಗಾಹೆಯ ಮೂಲಕ ಈ ವಿಚಾರಗಳು ಮತ್ತಷ್ಟು ಸ್ಪಷ್ಟ ಆಗುತ್ತೆ. ಇನ್ನೊಂದು ವಿಚಾರ ಏನು ಗಮನದಲ್ಲಿ ಇಟ್ಕೊಳ್ಳೋದು ಅಂತ ಹೇಳಿದ್ರೆ, ಪ್ರಾಕೃತದಲ್ಲಿ ಕೇವಲ 2 ವಚನಗಳಿದೆ, 3 ವಚನಗಳಿಲ್ಲ. ಏಕವಚನ್ ಬಹುವಚನ್ 2. ಸಂಸ್ಕೃತದಲ್ಲಿ ನಮಗೆ 3 ವಚನಗಳಿದೆ, ಏಕವಚನ್, ದ್ವಿವಚನ್, ಬಹುವಚನ್. ಪ್ರಾಕೃತದಲ್ಲಿ ದ್ವಿವಚನ ಇಲ್ಲ. ದ್ವಿವಚನ ನಂತರದಲ್ಲಿ ಭಾರತ ಭಾಷೆಗಳಲ್ಲಿ ನಂತರ ಕಾಲದಲ್ಲಿ ಬಂದಿರುವಂತದ್ದು. ಆಡು ಭಾಷೆಯಲ್ಲಿ ದ್ವಿವಚನ ಇರಲಿಲ್ಲ. ಆಡು ಭಾಷೆಯಲ್ಲಿ ದ್ವಿವಚನ ಇರಲಿಲ್ಲ. ಒಂದು ಏಕವಚನ,
ಇಲ್ಲ ಅಂದ್ರೆ ಬಹುವಚನ. ಅರ್ಥ ಆಗತ್ತೆ? ಒಂದು ಏಕವಚನ ಇಲ್ಲ ಅಂದ್ರೆ ಬಹುವಚನ, ದ್ವಿವಚನ ಇರೋದಿಲ್ಲ. ಈ ಕನ್ನಡದಲ್ಲೇ ನಾವು ವಿಚಾರ ಮಾಡಿದ್ರೆ ಯಾವ ಕ್ರಿಯಾಪದಗಳಿದೆ ಆ ಕ್ರಿಯಾಪದಗಳಲ್ಲಿ ನಮಗೆ ದ್ವಿವಚನ ಎಲ್ಲಿದೆ? ಇಬ್ಬರು ಹೋದ್ರು, ತುಂಬಾ ಜನ ಹೋದ್ರು. ಇಬ್ರು ಹೋದ್ರುನು ನಾವು ಹೋದ್ರು ಅಂತಾನೆ ಅಂತೇವೆ. ತುಂಬಾ ಜನ ಇಬ್ರಕ್ಕಿಂತ ಜಾಸ್ತಿ ಹೋದ್ರುನು ಹೋದ್ರು ಅಂತಾನೆ ಅಂತೇವೆ. ಕ್ರಿಯಾಪದ ಎಲ್ಲಿ ಬದಲಾಯ್ತು? ಕ್ರಿಯಾಪದ ಕನ್ನಡದಲ್ಲಿ ಬದಲಾಗೋದೇ ಇಲ್ಲ. ಯಾಕಂದ್ರೆ ಆಡುಭಾಷೆಯಿಂದ ಬಂದಿದೆ. ಇಲ್ಲಿ ದ್ವಿವಚನ ಇಲ್ಲ. ಅರ್ಥ ಆಗತ್ತೆ? ದ್ವಿವಚನ ಅಂತ ಹೇಳಿದ್ರೆ ಕ್ರಿಯಾಪದದಲ್ಲಿ ದ್ವಿವಚನ ಪ್ರಯೋಗ ಆಗೋದಿಲ್ಲ. ಆದ್ರೆ ಸಂಸ್ಕೃತದಲ್ಲಿ ದ್ವಿವಚನ ಇದೆ. ಅರ್ಥ ಆಗತ್ತೆ? ನಾ ಕ್ರಿಯಾಪದಗಳನ್ನೆಲ್ಲ ಹೇಳಿ ಅದನ್ನ ಕಠಿಣ ಮಾಡೋದಿಲ್ಲ. ಆದ್ರೆ ಇಷ್ಟು ವಿಚಾರಗಳು, ಮುಖ್ಯ ಮುಖ್ಯ ವಿಚಾರಗಳು ಗಮನದಲ್ಲಿ ಇಟ್ಕೊಳ್ಳೋದಿದೆ. ಏನು, ನಾನು ಮತ್ತೊಂದ್ಸಲಿ ರಿಪೀಟ್ ಮಾಡ್ತೇನೆ. ಒಂದು, ಕರ್ತ ಕರ್ಮ ಕ್ರಿಯೆಗಳನ್ನ, ವಿಭಕ್ತಿ ಪ್ರತ್ಯಯಗಳನ್ನ, ಮತ್ತೆ ಪ್ರಾಕೃತದ ಸ್ವಾಭಾವಿಕ ನಿಯಮ, ಇದರಲ್ಲಿ ಏಕವಚನ ಬಹುವಚನ ಮಾತ್ರ ಇರುತ್ತೆ, ಇದರಲ್ಲಿ ದ್ವಿವಚನ ಇರೋದಿಲ್ಲ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳೋದು. ಇಷ್ಟು ವಿಚಾರಗಳು ನಾವು ಗಮನದಲ್ಲಿ ಇಟ್ಕೊಂಡು ನಾಳೆಯಿಂದ ಗಾಹೆಯ ಅಧ್ಯಯನವನ್ನ ಪ್ರಾರಂಭ ಮಾಡೋದಿದೆ. ಇದರ ಜೊತೆಗೆ ಇನ್ನು ನಾನು ಮೊನ್ನೆ ಕೂಡ ಹೇಳಿದ್ದೆ, ನಾಳೆಯಿಂದ ಮಂಗಲಾಚರಣೆಯಿಂದ ನಾವು ಚರ್ಚೆಯನ್ನ ಪ್ರಾರಂಭ ಮಾಡೋದಿದೆ. ಮಂಗಲಾಚರಣೆಯಿಂದ ಎಲ್ಲರೂ ಗಾಹೆಯನ್ನ ಓದ್ಕೊಂಡು ಪುನಃ ಸ್ವಾಧ್ಯಾಯಕ್ಕೆ ಕೂತ್ಕೊಂಡ್ರೆ ಮತ್ತಷ್ಟು ವಿಶೇಷವಾಗಿ ಸ್ವಾಧ್ಯಾಯದ ವಿಚಾರಗಳು ಎಲ್ಲರಿಗೂ ಅರ್ಥ ಆಗುತ್ತೆ. ಹಾಗಾಗಿ ಆ ರೀತಿ ಅರ್ಥ ಆಗ್ಲಿ ಅನ್ನೋ ಉದ್ದೇಶದಿಂದ 2-3 ದಿನಗಳಿಂದ ನಾನು ಕೆಲವೊಂದು ಸಲಹೆ ಸೂಚನೆಗಳನ್ನ ಸ್ವಾಧ್ಯಾಯದ ಮಧ್ಯದಲ್ಲೂ ಕೂಡ ಕೊಡ್ಬೇಕಾಗ್ತಾ ಇದೆ. ಸ್ವಾಧ್ಯಾಯದ ಮಧ್ಯದಲ್ಲಿ ನನಗೆ ಸೂಚನೆಗಳನ್ನ ಕೊಡ್ಲಿಕ್ಕೆ ಅಷ್ಟೊಂದು ಸೂಕ್ತ ಆಗೋದಿಲ್ಲ. ಆದ್ರೂ ಕೂಡ ಪ್ರಾರಂಭದ ಕೆಲವು ವಿಷಯಗಳನ್ನ ಹೇಳೋದು ಅವಶ್ಯಕ ಇರೋದ್ರಿಂದ ಈ ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ದೇನೆ. ಒಂದು ಸಲಿ ನಮಗೆ ಕಂಟಿನ್ಯೂಟಿ ಸಿಕ್ಕರೆ ನಮ್ಮ ಸ್ವಾಧ್ಯಾಯದ ಕ್ರಮ, ಆ ನಂತರ ನಾವು ಈ ಯಾವುದೇ ವಿಚಾರಗಳ ಚರ್ಚೆಯನ್ನ ಪುನಃ ಮಾಡೋದಿಲ್ಲ. ಇವತ್ತಿನ ಸಮಯ ಆಗಿದೆ. ಹಾಗಾಗಿ ಇವತ್ತಿನ ಸ್ವಾಧ್ಯಾಯವನ್ನ ನಾವು ಇಲ್ಲೇ ವಿರಾಮ ಮಾಡೋದಿದೆ. ವಿಶೇಷವಾಗಿ